8 without losing any wicket. ಅಲ್ಲಿ ಕ್ಯಾಪ್ಟನ್ ನೋಡಿ ಗಡಿ ಏಕ ಓವರ್ ಒಂದು ಓವರ್ ಚೆನ್ನಾಗಿ ಮಾಡ್ಕೊಡು ಅಂತ ಹೇಳ್ತಾ ಇರೋದ್ರಲ್ಲಿ ಎಸ್ಲಿ ಟಾಪ್ ಪೇ ಜಾಗಿದೆ ಕ್ಯಾರಿ ಆಗುತ್ತೆ ಇಲ್ಲ ಜಸ್ಟ್ ಶಾರ್ಟ್ ಆಗಿ ಬಿದ್ದಿರೋದು ರನ್ ಔಟ್ ಗೂ ಚಾನ್ಸ್ ಇತ್ತು ಅಲ್ಲಿ ಡೈರೆಕ್ಟ್ ಹಿಟ್ ಆಗಿದ್ರೆ ಅಂಪೈರ್ ಗೆ ಟಪ್ ಬಾಲ್ ಆಗಿರೋದು ऑप्शन ट्रेडिंग के लिए मल्टीपल टैब्स स्विच करके परेशान हो गए हो ट्राई कीजिए ऑप्शन चेन ऑन अपस्टॉक ಏರಲ್ಲಿತ್ತು ಸುಕುಮಾರ್ ಅವರೇ ನೋಡ್ಬೋದಲ್ಲಿ ರಿಪ್ಲೇ ಅಲ್ಲಿ ಯಾವ ರೀತಿಯಾಗಿತ್ತು ಅಂತ ಸ್ವಲ್ಪ ಏರಲ್ಲಿತ್ತು ಟೋ ಇಂದಲ್ಲಿ ಬ್ಯಾಟ್ ಮಾಡಿದ್ದು ಡೈರೆಕ್ಟ್ ಹಿಟ್ ಆಗಿದ್ರೆ ವಿಕೆಟ್ ಅನ್ನ ಕಳ್ಕೊಳ್ತಾ ಇದ್ರು ಸಲೀಂ ಎರಡೆರಡು ಆಪರ್ಚುನಿಟಿ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿದ್ರು ನೋಡಬಹುದು ನಾವು ಪ್ರೀವಿಯಸ್ ಬಾಲ್ ಯಾವ ರೀತಿ ಇತ್ತು ಅಂತ ಅಲ್ಲಿ ಕಟರ್ ಬಾಲ್ ಹಾಕಿರೋದು ಬಾಲ್ ಔಟ್ ಸೈಡ್ ಆಫ್ ದಿ ಆಫ್ ಸ್ಟಂಪ್ ಹೋಗ್ತಾ ಇತ್ತು ಆ ಬಾಲ್ ನ ಪುಲ್ ಮಾಡಕ್ಕೆ ಟ್ರೈ ಮಾಡಿದ್ರು ಅದಕ್ಕೆ ಟಾಪ್ ಏಜ್ ಆಗಿದ್ದು ವೈಡ್ ಯಾರ್ಕರ್ ಇದು ತುಂಬಾ ಚೆನ್ನಾಗಿತ್ತು ರನ್ಸ್ ಬರಲ್ಲ ಇಲ್ಲಿ ಫಸ್ಟ್ ಓವರ್ ಅಲ್ಲಿ ಬೌಂಡ್ರಿ ಬಿಟ್ಕೊಟ್ರು ತುಂಬಾನೇ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿರೋದಲ್ಲಿ ಮರ್ದಾನ್ ಅಲಿ ಚೆನ್ನಾಗಿ ಫಿನಿಶ್ ಮಾಡ್ತಾರ ನೋಡ್ಬೇಕು ಇಲ್ಲಂತೂ ತುಂಬಾನೇ ಪ್ರೆಷರ್ ಇರೋದು ಬ್ಯಾಟ್ಸ್ಮನ್ ಗಳ ಮೇಲೆ ಡೇವಿಡ್ ಅಟ್ ಲೀಸ್ಟ್ ಒಂದು ಬೌಂಡ್ರಿ ಅವ್ರ 6 ಬಂದ್ರೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಸನ ರಾಕರ್ಸ್ ಗೆ ಸ್ಲೋವರ್ ಬಾಲ್ ಇದು ಗ್ಯಾಪ್ ಅಲ್ಲಿ ಇದೆ ಮತ್ತೊಂದು ಬೌಂಡ್ರಿ ಸಿಗುತ್ತಿಲ್ಲ ಮಿಡ್ ವಿಕೆಟ್ ಮೇಲೆ ಬ್ರೇವ್ ಶಾಟ್ ಸೆಕೆಂಡ್ ಬೌಂಡರಿ ಆಫ್ ದ ಓವರ್ ಫ್ರಮ್ ಡೇವಿಡ್ ಅರಸೀಕೆರೆ ಎಸ್ ತುಂಬಾನೇ ಚೆನ್ನಾಗಿ ಪಿಕ್ ಮಾಡಿರೋದು ನೋಡಬಹುದು ಯಾವ ರೀತಿ ಬೌಂಡ್ರಿ ಕನೆಕ್ಟ್ ಮಾಡಿದ್ರು ಅಂತ ಸ್ವಲ್ಪ ಔಟ್ ಸೈಡ್ ಆಫ್ ಸ್ಟಂಪ್ ಇದ್ರು ತುಂಬಾನೇ ಚೆನ್ನಾಗಿ ಪಿಕ್ ಮಾಡಿದಲ್ಲಿ ಶಾರ್ಟ್ ಮಿಡ್ ವಿಕೆಟ್ ಇತ್ತು ಆದ್ರೆ ಡೀಪ್ ಮಿಡ್ ವಿಕೆಟ್ ಇರಲಿಲ್ಲ ಅದಕ್ಕೆ ಬೌಂಡ್ರಿ ಬರ್ತಾ ಇರೋದು ಇದು ಬೇಕಾಗಿತ್ತು ಹಾಸನ ರಾಕರ್ಸ್ ಗೆ ನೋಡಬಹುದು ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಸ್ಲಾಟ್ ಇಂದ ಪಿಕ್ ಮಾಡಿ ಪ್ಲೇಸ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಲೂಸ್ ಬಾಲ್ ಅದು Strike down the arrow. What a shot from David Arasikere. First six of the second inning from David Arasikere. Biggie maximum KSPL Dhamaka. ಎಸ್ ಇದೇ ಬೇಕಾಗಿತ್ತು ಲಾಸ್ಟ್ ಬಾಲ್ ಗೆ ಬೌಂಡ್ರಿ ಬಂದ್ ಪ್ರೀವಿಯಸ್ ಬಾಲ್ ಗೆ ಬೌಂಡ್ರಿ ಬಂದಿತ್ತು ವೆರಿ ನೆಕ್ಸ್ಟ್ ಬಾಲ್ ಗೆ ಹೊಡೆದಿರುವಂತದ್ದು 6 ಇದನ್ನೇ ನಾವು ಮಾತಾಡ್ತೀವಿ ನೋಡಿ ಯಾವ ರೀತಿ ಕನೆಕ್ಟ್ ಮಾಡೋದು ಕರೆಕ್ಟ್ ಆಗಿ ಆ ಸ್ಲಾಟ್ ಇಂದ ಪಿಕ್ ಮಾಡಿ ಹೊಡೆದಿರುವಂತದ್ದು ಎಲ್ಲಿದೆ ಲಾಂಗ್ ಆಫ್ ಹೊಡೆದಿರುವಂತದ್ದು ಇಲ್ಲಿ ಬರ್ತಾ ಇರೋದು ಲಾಂಗ್ ಆನ್ ಗೆ ಹೊಡೆದಿರುವಂತದ್ದು ಇಲ್ಲಿ ಬರ್ತಾ ಇರೋದು ಈ ಇನ್ನಿಂಗ್ಸ್ ನ ಫಸ್ಟ್ 6 ಇದೇ ಬೇಕಾಗಿತ್ತು ನಾವು ನೋಡಬಹುದು ಡೇವಿಡ್ ಏನಾರ ಈ ರೀತಿ ಬ್ಯಾಟಿಂಗ್ ಕಂಟಿನ್ಯೂ ಮಾಡಿದ್ರೆ ಮ್ಯಾಚ್ ಸಖತ್ ಫೈಟ್ ಬರುತ್ತೆ ತುಂಬಾ ಚೆನ್ನಾಗಿ ಫಿನಿಶ್ ಮಾಡಿದ್ರು ಇಲ್ಲಿ ಡೇವಿಡ್ ಅರಸೀಕೆರೆ 9 ಬಾಲ್ ಅಲ್ಲಿ 17 ಆಂಕರ್ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ಸಲೀಮುರ್ ರೆಹಮಾನ್ 2 ಓವರ್ಗಳ ನಂತರ ಹಾಸನ್ ರಾಕರ್ಸ್ 19 ವಿತೌಟ್ ಲಾಸ್ ಎಸ್ ತುಂಬಾನೇ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿರೋದು ಇಲ್ಲಿ ಹಾಸನ ರಾಕರ್ಸ್ ಫಸ್ಟ್ ಓವರ್ ಅಲ್ಲಿ 3 ರನ್ ಅಷ್ಟೇ ತಗೊಂಡಿದ್ರೆ ನೆಕ್ಸ್ಟ್ ಓವರ್ ಅಲ್ಲಿ ಹೊಡೆದಿರೋದು 16 ರನ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಅನ್ನ ಮಾಡಿದೆ ಈಗ ಇಲ್ಲಿ ಪ್ರೆಷರ್ ಇರ್ತಾರೆ ಬೌಲರ್ಸ್ ನೋಡ್ಬೇಕು ಪವರ್ ಪ್ಲೇ ಅಂತೂ ಕಂಪ್ಲೀಟ್ ಆಗಿದೆ 19 ರನ್ಸ್ ಆಗಿರೋದು ಸುಮಾರು ಫಸ್ಟ್ ಓವರ್ ಬಿಲಾಂಗ್ಸ್ ಟು ಸದ್ದಾಮ್ ಅಂತ ಹೇಳಿದ್ವಿ ಇವಾಗ ಹೇಳೋದಾದ್ರೆ ಏನ್ ಹೇಳ್ತೀರಾ ಎಸ್ ಸೆಕೆಂಡ್ ಓವರ್ ಬಿಲಾಂಗ್ಸ್ ಟು ನಾವ್ ಹೇಳ್ದಂಗೆ ಹಾಸನ ರಾಕರ್ಸ್ ನೋಡಬಹುದು ಸದ್ದಾಮ್ 1 ಓವರ್ 3 ರನ್ ಮರ್ದಾನ್ ಅಲ್ಲಿ ನೋಡಬಹುದು ಅದಕ್ಕೆ ಕ್ಯಾಪ್ಟನ್ ಗಣೇಶ್ ಅವರು ಹೇಳ್ತಾ ಇದ್ರು 1 ಓವರ್ ಚೆನ್ನಾಗಿ ಬೌಲ್ ಮಾಡು 1 ಓವರ್ ಚೆನ್ನಾಗಿ ಬೇಕಾಗುತ್ತೆ ಅಂತ ಆದ್ರೆ ಇಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರೋದು ಇಲ್ಲಿ ಬೌಲರ್ ಫ್ರೆಂಡ್ಸ್ ಬೆಂಗಳೂರಿನ ಹೆಸರಾಂತ ಆಟಗಾರ ನಸ್ರು ಎಕ್ಸ್ಪೀರಿಯನ್ಸ್ ಇದೆ ಬ್ಯಾಟಿಂಗ್ ಅಲ್ಲಿ ಅಷ್ಟು ನಿರೀಕ್ಷಿತ ಪ್ರದರ್ಶನವನ್ನ ತೋರ್ಪಡಿಸಿಲ್ಲ ಇನ್ನೇನಾದ್ರೂ ಬೌಲಿಂಗ್ ಅಲ್ಲಿ ಕಮಾಲ್ ಮಾಡ್ತಾರ ನೋಡ್ಬೇಕು ನಸ್ರು ತುಂಬಾನೇ ಚೆನ್ನಾಗಿರೋ ಲೈನ್ ಅಂಡ್ ಲೆಂತ್ ಅಷ್ಟೇ ಚೆನ್ನಾಗಿರೋ ಬ್ಯಾಟಿಂಗ್ ಸೆನ್ಸಿಬಲ್ ಕ್ರಿಕೆಟ್ ಅಂತ ನಾವೇನ್ ಹೇಳ್ತೀವಿ ಇಲ್ಲಿ ನೋಡಿದ್ರೆ ಸಲೀಂ ನೋಡಬಹುದು ಡೇವಿಡ್ ಚೆನ್ನಾಗಿ ಸ್ಟ್ರೈಕ್ ಮಾಡ್ತಾ ಇರೋದು ಬಾಲ್ ಚೆನ್ನಾಗಿ ಹಿಟ್ ಮಾಡ್ತಾ ಇರೋದು ಅದಕ್ಕೆ ಅವರು ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇರೋದು ಇದನ್ನೇ ಅನ್ನೋದು ಎಕ್ಸ್ಪೀರಿಯನ್ಸ್ ಅಂತ ಈ ರೀತಿ ಇನ್ನಿಂಗ್ಸ್ ನೀವು ಬಿಲ್ಡ್ ಮಾಡಬೇಕಾಗುತ್ತೆ ಶಾಟ್ ಚೆನ್ನಾಗಿತ್ತು ಸಲೀಂ ಅವ್ರು ಕವರ್ ಡ್ರೈವ್ ಮಾಡಿ ಈಸಿಯಾಗಿ 1 ರನ್ಸ್ ತಗೊಂಡು ಸ್ವಲ್ಪ ಮಿಸ್ ಫೀಲ್ಡ್ ಆಯ್ತು ಅನ್ಸುತ್ತೆ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮಿಸ್ ಫೀಲ್ಡ್ ಮಾಡಬಾರ್ದು ಟೈಟ್ ಫೀಲ್ಡಿಂಗ್ ಮಾಡಬೇಕಾಗುತ್ತೆ ಇದನ್ನು ಚೆನ್ನಾಗಿತ್ತು ಕವರ್ಸ್ ಅಲ್ಲಿ ಹೊಡೆದಿರೋದು ಮತ್ತೆ 1 ರನ್ ಬರುತ್ತೆ ನಸ್ರು ಬಗ್ಗೆ ಮಾತಾಡೋದಾದ್ರೆ ಈ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಸ್ಟ್ ಬಾಲ್ ಗೆನೆ ಬಿಗ್ ಶಾಟ್ ಫ್ರಂಟ್ ಫುಟ್ ಗೆ ಬಂದು ಆಡಿ ಅಲ್ಲಿ ಫಸ್ಟ್ ಬಾಲ್ ವಿಕೆಟ್ ಕಳ್ಕೊತಾರೆ ಆದ್ರೆ ಇಲ್ಲೇನಾರ ಬೌಲಿಂಗ್ ಅಲ್ಲಿ ಅವರು ಕಮಾಲ್ ಮಾಡ್ತಾರ ನೋಡ್ಬೇಕಾಗುತ್ತೆ ಬ್ರೇಕ್ ಥ್ರೂ ಅಂತೂ ಬೇಕೇ ಬೇಕು ಇವಾಗ ಕೊಪ್ಪಳ ನೈಟ್ ರೈಡರ್ಸ್ ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ
ನೋಡಿ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಹೀರೋ ವಿಘ್ನೇಶ್ ಪಟಾಬಿ ಮ್ಯಾಚ್ ಅನ್ನ ಪಲ್ಟಿ ಮಾಡಿದ್ದು. ತುಂಬಾ ಚೆನ್ನಾಗಿ ಬಿಗ್ ಹಿಟ್ಸ್ ಅನ್ನ ಹೊಡೆದಿದ್ದಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಂತೂ ಕಂಪ್ಲೀಟ್ ಆಗಿ ಮೊಮೆಂಟಮ್ ಶಿಫ್ಟ್ ಮಾಡಿದ್ದು. ಎಸ್, ಅದು ಒಂದೇ ಒಂದು ಓವರ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು, ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಹೊಡೆದಿದ್ರು ಡೀಪ್ ಸ್ಕ್ವೇರ್ ಲೆಗ್ ಮೇಲೆ. ಅದನ್ನ ಹೇಳುದು ಪಟ್ಟಾಭಿ ಅವರು ಯಾವಾಗೆಲ್ಲ ಟೀಮ್ ತುಂಬಾನೇ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇತ್ತು ಅಲ್ಲಿ ಒಂದು ಬ್ಯಾಟಿಂಗ್ ಆಡೋದು ಅಷ್ಟು ಈಸಿ ಇರಲ್ಲ. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಅಂತ. ಲೋವರ್ ಫುಲ್ ಟಾಸ್ ಇತ್ತು, ಅದನ್ನ ಜಸ್ಟ್ ಗೈಡ್ ಮಾಡಿರೋದಲ್ಲಿ ಮಿಡ್ ವಿಕೆಟ್ ಮೇಲೆ 1 ರನ್ ಬರುತ್ತೆ. ಈಚ್ ಅಂಡ್ ಎವ್ರಿ ಬಾಲ್ ಈ ಓವರ್ ಅಲ್ಲಿ 1 ರನ್ ಬಂದಿರೋದು. ಲಾಸ್ಟ್ ಡೆಡ್ ಬಾಲ್ ಇದೆ. ನಸ್ರು ಲಾಸ್ಟ್ ಬಾಲ್ ಅಲ್ಲಿ 4 ಸಿಂಗಲ್ಸ್ ಅನ್ನ ಬಿಟ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಬೌಂಡರೀಸ್ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಲಾಸ್ಟ್ 2 ಬಾಲ್ ಯಾವ ರೀತಿ ಫಿನಿಶ್ ಮಾಡ್ತಾರೆ ನೋಡ್ಬೇಕು ನಸ್ರು. ಇದು ಡೆಲಿಕೇಟ್ ಕಟ್, ಇದು ಸೆನ್ಸಿಬಲ್ ಕ್ರಿಕೆಟ್ ಆಡ್ತಾ ಇರೋದು ಸಲೀಂ. ಬಾಪ ಶ್ರೀನಿವಾಸ್ ನಿನ್ ಸ್ಟ್ರೈಕ್ ತಗೋ, ನಾನು ಆಂಕರ್ ರೋಲ್ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಎಸ್, ನೋಡ್ಬೋದು ಈಗ ಬಾಲ್ ರನ್ ಡಿಫರೆನ್ಸ್ ನೋಡಿದ್ರೆ 10 ರನ್ಸ್ ಡಿಫರೆನ್ಸ್ ಇರೋದು. ಬ್ಯಾಟಿಂಗ್ ಪವರ್ ಒಂದು ನೆಕ್ಸ್ಟ್ ಅಲ್ಲಿ ಬರುತ್ತೆ. ಸೊ ಈಗ ಈಸಿಯಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡ್ರೆ ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಅಂತ ಅನ್ಕೋತಾರೆ. ಇಲ್ಲಿ ನಸ್ರು ಲಾಸ್ಟ್ ಬಾಲ್ ಚೆನ್ನಾಗಿ ಫಿನಿಶ್ ಮಾಡ್ತಾರ ಕೊಪ್ಪಳ ನೈಟ್ ರೈಡರ್ಸ್ ಗೆ. ಓ, ಸೆನ್ಸಿಬಲ್ ಕ್ರಿಕೆಟ್, ಒಳ್ಳೆ ಒಂದು ಬಾಲ್ ಫಿನಿಶ್ ಮಾಡ್ತಾರೆ. ಡಾಟ್ ಬಾಲ್ ಆಗುತ್ತೆ. ಇಲ್ಲಿ ನೆಕ್ ಆಗಿತ್ತು ಅಂತ ಅನ್ಸುತ್ತೆ, ಕ್ಯಾರಿ ಆಗಿಲ್ವಾ ನೋಡ್ಬೇಕಾಗುತ್ತೆ ನಾವು. ಪೋಷನ್ ನಿಕ್ ಆಯ್ತು ಅನ್ಸುತ್ತೆ. ಮೇಬಿ ಶಾರ್ಟ್ ಆಫ್ ದ ವಿಕೆಟ್ ಕೀಪರ್ ಅಂತ ಹೇಳ್ಬೋದು. ನೋಡೋಣ ಅಲ್ಲಿ ಬಹುಶಃ ಓಹ್ ನಿಕ್ ಆಗಿತ್ತು. ನೋಡ್ಬೋದು ಇನ್ಸೈಡ್ ಎಡ್ಜ್ ಆಗಿತ್ತು. ಅಷ್ಟು ಈಸಿ ಇರಲ್ಲ ಕ್ಯಾರಿ ಮಾಡೋದು, ಬಟ್ ಕೀಪರ್ ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಈಸಿಯಾಗಿ ಬಂದಿಲ್ಲ ಬಾಲ್. ಇದಂತೂ ಲೈಫ್ ಸಿಗುತ್ತೆ ಅಲ್ಲಿ ಡೇವಿಡ್ಗೆ ಯಾವ ರೀತಿ ಯುಟಿಲೈಸ್ ಮಾಡ್ಕೋತಾರೆ ನೋಡ್ಬೇಕು ಏನಾಗುತ್ತೆ ಮ್ಯಾಚ್. ಹಾಸನ ರಾಕರ್ಸ್ ಬ್ಯಾಟಿಂಗ್ ನೋಡೋದಾದ್ರೆ ಶ್ರೀನಿವಾಸ್ ಡೇವಿಡ್ ಡಿಸ್ಟ್ರಕ್ಟಿವ್ ಇನ್ನಿಂಗ್ಸ್ ಆಡಿರೋದು. 12 ಬಾಲ್ 19. ಸಲೀಂ ಆಂಕರಿಂಗ್ ರೋಲ್ ಪ್ಲೇ ಮಾಡ್ತಾ ಇರೋದು. 6 ಬಾಲ್ಗೆ 5. ಎಕ್ಸ್ಟ್ರಾಸ್ ಬಂದಿಲ್ಲ. 3 ಓವರ್ ಕಂಪ್ಲೀಟ್ ಆಗುತ್ತೆ. 24 ವಿಕೆಟ್ ಯಾವುದು ಕಳ್ಕೊಂಡಿಲ್ಲ ಹಾಸನ ರಾಕರ್ಸ್. ತುಂಬಾ ಚೆನ್ನಾಗಿ ನಡೀತಾ ಇದೆ ಮ್ಯಾಚ್. ಒಳ್ಳೆ ಫೈಟಿಂಗ್ ಮ್ಯಾಚ್ ಇದು. ಫಸ್ಟ್ ಸೆಮಿಫೈನಲ್. ಇಲ್ಲಿ ಬೌಲಿಂಗ್ ಕಾರ್ಡ್ ನೋಡೋದಾದ್ರೆ ಸದ್ದಾಂ 1 ಓವರಲ್ಲಿ 3 ರನ್. ಮರ್ದಾನ್ ಆಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ 1 ಓವರ್ 16 ರನ್ ಅನ್ನು ಬಿಟ್ಕೊಟ್ಟಿದ್ದು. ನಸ್ರುಲ್ಲಾ 1 ಓವರ್ 5 ರನ್. ಎಕನಾಮಿ ಚೆನ್ನಾಗಿದೆ, ಯಾವುದೇ ಎಕ್ಸ್ಟ್ರಾಸ್ ಅನ್ನ ಬಿಟ್ಕೊಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬೌಲ್ ಮಾಡ್ತಾ ಇರೋದು ಇಲ್ಲಿ ಕೊಪ್ಪಳ ನೈಟ್ ರೈಡರ್ಸ್. ಎಸ್, ಈ ಮ್ಯಾಚ್ ನ ನೋಡೋದಾದ್ರೆ ವಿಕೆಟ್ಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮಗೆ ಅನ್ಸುತ್ತೆ. ವಿಕೆಟ್ಸ್ ಏನಾರ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ ತಗೊಂಡ್ರೆ ಕಮ್ ಬ್ಯಾಕ್ ಅನ್ನ ಮಾಡಬಹುದು ಕೊಪ್ಪಳ ನೈಟ್ ರೈಡರ್ಸ್. ಪಾರ್ಟ್ನರ್ಶಿಪ್ ಬಿಲ್ಡ್ ಆದ್ರೆ ಚೇಸ್ ಮಾಡಬಹುದು ಹಾಸನ್ ರಾಕರ್ಸ್. ನೋಡ್ತಾ ಇರಬಹುದು ಮತ್ತೆ ಬೌಲಿಂಗ್ ಬರ್ತಾ ಇರೋದು ಮರ್ದಾನ್ ಆಲಿ. ತುಂಬಾನೇ ಕಾನ್ಫಿಡೆನ್ಸ್ ಇದೆ ಅನ್ಸುತ್ತೆ ಕ್ಯಾಪ್ಟನ್ ಗೆ ಇವ್ರ ಮೇಲೆ. ಯಾಕಂದ್ರೆ 1 ಓವರ್ ಡಿಸೈಡ್ ಮಾಡಕ್ಕಾಗಲ್ಲ ಬೌಲರ್. ಯಾಕಂದ್ರೆ ಇದೊಂದು ಒಳ್ಳೆ ಓವರ್ ಮಾಡಿದ್ರೆ 1 ವಿಕೆಟ್ ತಗೊಂಡ್ರೆ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ ಇಲ್ಲಿ. ಒಳ್ಳೆ ಕಮ್ ಬ್ಯಾಕ್, ನೀವು ಹೇಳ್ದಂಗೆ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿರೋದು. ಅದಕ್ಕೆ ಅವ್ರಿಗೆ ಇನ್ನೊಂದು ಓವರ್ ಕೊಟ್ಟಿರೋದು ಕ್ಯಾಪ್ಟನ್ ಅಲ್ಲಿ. ಡಾಟ್ ಬಾಲ್ ಆಗುತ್ತೆ. ನಿನ್ನೆ ನಾವು 4th ಕ್ವಾರ್ಟರ್ ಫೈನಲ್ ಮ್ಯಾಚ್ ನೋಡೋದಾದ್ರೆ ಆ ಮಂಗಳೂರು ಪ್ಯಾಂಥರ್ಸ್ ಅದು ಫಸ್ಟ್ ಓವರ್ ತುಂಬಾನೇ ಎಕ್ಸ್ಪೆನ್ಸ್ ಆದ್ರೆ 9 ರನ್ ಕೊಟ್ಟರು. ಆ ಸೆಕೆಂಡ್ ಓವರ್ ಇಂದ ಸೆಕೆಂಡ್ ಇನ್ನಿಂಗ್ಸ್ ನ ಆ ಪವರ್ ಪ್ಲೇ ಬೌಲಿಂಗ್ ಮಾಡೋದು ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅದೇ ರೀತಿ ಏನಾರ ಇವರು ಬೌಲಿಂಗ್ ಮಾಡ್ತಾರ ಮರ್ದಾನ್ ಆಲಿ. ಕಾದ್ ನೋಡ್ಬೇಕು. ಫಸ್ಟ್ ಬಾಲ್ ಅನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಒಳ್ಳೆ ಲೈನರ್ ಲೆಂತ್ ಅಲ್ಲಿ ಬೌಲ್ ಮಾಡಿದ್ರು. ಅಬ್ಬಾಸ್, ನೀವು ಫಸ್ಟ್ ಬಾಲ್ ಡಾಟ್ ಬಾಲ್ ಮಾಡಿದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಅದು ಚೆನ್ನಾಗಿ ಬೌಲಿಂಗ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಸಿಗುತ್ತೆ. ಔಟ್ಸೈಡ್ ಗಾಸ್ ಸಿಕ್ಕಿತು. ಶಾರ್ಟ್ ರೈಸಿಂಗ್ ಡೆಲಿವರಿ ನೋ ಮ್ಯಾನ್ ಲ್ಯಾಂಡ್ ಅಲ್ಲಿ. ನೋಡಬಹುದು ಸ್ವಲ್ಪ ಸ್ಲೋವರ್ ಆಗಿತ್ತು ಅನ್ಸುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಟ್ರೈ ಮಾಡಿರೋದು ಕರೆಕ್ಟ್ ಆಗಿ ಕನೆಕ್ಟ್ ಆಗದೆ ಇದ್ರು ಲ್ಯಾಂಡೆಡ್ ವೆರಿ ಸೇಫ್ಲಿ. ಸಿಂಗಲ್ ರನ್ ಬರುತ್ತೆ. 3 ಫೀಲ್ಡರ್ಸ್ ಬಂದಿದ್ರೆ ಅಲ್ಲಿ ಬಹುಶಃ ಇನ್ನೊಂದು ಸ್ವಲ್ಪ ಏನಾದ್ರು ಏರಲ್ಲಿ ಇದ್ದಿದ್ರೆ ಇಲ್ಲಿ ಫಸ್ಟ್ ಬ್ರೇಕ್ ಥ್ರೂ ಆಗ್ತಾ ಇತ್ತೇನೋ. ಅದನ್ನೇ ಸರ್ಚ್ ಮಾಡ್ತಾ ಇರ್ತಿರ್ಬೇಕು ಕೊಪ್ಪಳ ನೈಟ್ ರೈಡರ್ಸ್. ಬ್ರೇಕ್ ಥ್ರೂ ಬೇಕೇ ಬೇಕಾಗುತ್ತೆ. ರಿಪ್ಲೈ ನೋಡಬಹುದು ಯಾವ ರೀತಿ ಬೌಲಿಂಗ್ ಮಾಡಿದ್ದು. ಸ್ವಲ್ಪ ಶಾರ್ಟ್ ರೈಸಿಂಗ್ ನೀವು ಹೇಳ್ದಂಗೆ ಮಾಡಿರೋದಲ್ಲಿ ಬಾಲ್ ಸೇಮ್ ಟು ಸೇಮ್ ಹಾಕಿರೋದು ನೋಡಿ. ಪ್ರೀವಿಯಸ್ ಬಾಲ್ ತರ ಇದನ್ನು ಹಾಕಿರೋದು. ಎಕ್ಸ್ಟ್ರಾ ಬೌನ್ಸ್ ಇದೆ. ಅದಕ್ಕೆ ಡಾಟ್ ಆಗ್ತಾ ಇರೋದಲ್ಲಿ ಯಾರು ಡೇವಿಡ್ ಡಾಟ್ ಆಗ್ತಾ ಇರೋದು. ಇದು ಒಳ್ಳೆ ಒಂದು ಕಾನ್ಫಿಡೆನ್ಸ್ ಅಂತಾನೆ ಹೇಳ್ಬೋದು ಮರ್ದಾನ್ ಆಲಿಗೆ. ಇಲ್ಲಿ ಕಮ್ ಬ್ಯಾಕ್ ಮಾಡಿದ್ರು ಕೆಕೆಆರ್ ಕೊಪ್ಪಳ ನೈಟ್ ರೈಡರ್ಸ್. ಲಾಸ್ಟ್ 3 ಬಾಲ್ ಒಳ್ಳೆ ಫಿನಿಶ್ ಮಾಡಬೇಕಾಗುತ್ತೆ ಇಲ್ಲಿ ಮರ್ದಾನ್ ಆಲಿ. ಸ್ಲೋವರ್ ಬಾಲ್ ಇದು. ಬಿಸ್ಕೆಟ್ ಬಾಲ್. ಇಲ್ಲಿ ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ ಶ್ರೀನಿವಾಸ್ ಡೇವಿಡ್ ಅರಸೀಕೆರೆ.
4 ಬಾಲಲ್ಲಿ ಕೇವಲ 1 ರನ್ ಬಿಟ್ಕೊಡ್ತಾ ಇರೋದು. ಫಸ್ಟ್ ಓವರ್ ಅಲ್ಲಿ ಏನ್ ಮಾತಾಡ್ತಾ ಇದ್ವಿ ಎಕ್ಸ್ಪೆನ್ಸಿವ್ ಅಂತ, ಇಲ್ಲಿ ಕಂಪ್ಲೀಟ್ ಅದರ ತದ್ವಿರುದ್ಧವಾಗಿ ಬೌಲಿಂಗ್ ಮಾಡ್ತಾ ಇರೋದು ನಿಮ್ಮರ್ದಾನ ಅಲ್ಲಿ. ಎಷ್ಟು ಅಷ್ಟು ಈಸಿ ಇಲ್ಲ ನೋಡ್ಬೋದು, ನೀವು ಹೇಳ್ದಂಗೆ ಬಿಸ್ಕೆಟ್ ಹಾಕಿರೋದಲ್ಲಿ ಅಡ್ವಾನ್ಸ್ ಹಿಟ್ಗೆ ಟ್ರೈ ಮಾಡೋದು ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ. ಎಂತ ಒಳ್ಳೆ ಕಂಬ್ಯಾಕ್. ಇದನ್ನೇ ಹೇಳುದು ಕ್ಯಾಪ್ಟನ್ ನೀವೆಲ್ಲ ಪ್ಲೇಯರ್ಸ್ ಮೇಲೆ ನಂಬಿಕೆ ಇಡಬೇಕು, ಅದನ್ನೇ ಉಳಿಸ್ಕೊಳ್ತಾ ಇರೋದಲ್ಲಿ ಮರ್ದಾನ ಅಲ್ಲಿ. ಇದೇನಲ್ಲಿದೆ ಇದು ಫೀಲ್ಡರ್ ಸ್ಲಿಪ್ ಆಗಿರೋದಲ್ಲಿ. ಓ ಎಂತ ಒಳ್ಳೆ ಪ್ರಯತ್ನವನ್ನು ಪಟ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಲಿಪ್ಪರ್ ಹಾಕಿದ್ದು ನಸ್ರು ಸ್ವಲ್ಪ ಡಿಸಪಾಯಿಂಟ್ ಅಲ್ಲಿ ಇದ್ದಾರೆ. ನೋಡ್ಬೋದಲ್ಲಿ ಔಟ್ ಸೈಡ್ ಆಫ್ ಸಿಕ್ಕಿತ್ತು, ಸ್ವಲ್ಪ ಏರಲ್ಲಿತ್ತಲ್ಲಿ. 1 ಹ್ಯಾಂಡೆಡ್ ಕ್ಯಾಚ್ ಟ್ರೈ ಮಾಡಿದ್ರು, ಬಹುಶಃ ಸ್ಲಿಪ್ಪರಿ ಆಯ್ತು. ತುಂಬಾ ಡಿಸಪಾಯಿಂಟ್ ಅಲ್ಲಿ ಇದ್ದಾರೆ ನಸ್ರು. ಎಸ್ ನಾವು ನೋಡಬಹುದು ಕಂಟಿನ್ಯೂಸ್ ಆಗಿ ರೈನ್ ಆಗಿರೋದು ಅಷ್ಟು ಈಸಿ ಇರಲ್ಲ ಫೀಲ್ಡಿಂಗ್ ಮಾಡೋದು. ಅದಕ್ಕೆ ಸ್ವಲ್ಪ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಳ್ಳೆ ಒಂದು ಪೊಸಿಷನ್ ಗೆ ಬಂದಿದ್ರು ನಸ್ರುಲ್ಲಖಾನ್. ಆದ್ರೆ ಏನು ಮಾಡಕ್ಕಾಗಲ್ಲ, ಇಲ್ಲಿ ಕ್ಯಾಚ್ ಡ್ರಾಪ್ ಆಗಿದೆ, ತುಂಬಾನೇ ಎಕ್ಸ್ಪೆನ್ಸ್ ಆಗುತ್ತೆ. ನೋಡ್ಬೇಕಿದು ಇದೊಳ್ಳೆ ಶಾಟ್, ಇದು ಬಾಲ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ. ಮರ್ದಾನಲ್ಲಿ ಕಮ್ ಬ್ಯಾಕ್ ಮಾಡಿದ್ರಿ 4 ಓವರ್ಗಳ ನಂತರ 27 ವಿತೌಟ್ ಲಾಸ್. ಎಸ್ ಒಳ್ಳೆ ಒಂದು ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. 4 ಓವರ್ ಕಂಪ್ಲೀಟ್ ಆಗುತ್ತೆ ಈಗ. ನಾವು ಈಗ 4 ಓವರ್ ಕಂಪ್ಲೀಟ್ ಆಗಿದೆ, ಡ್ರಿಂಕ್ಸ್ ಬ್ರೇಕ್ ಇರೋದು. ಇವಾಗ ರಕ್ಷಿತ್ ಅವ್ರು ರೆಡಿ ಇದ್ದಾರೆ ಇಂಟರ್ವ್ಯೂ ಮಾಡೋದಕ್ಕೆ. ಯಾವ ಜಸ್ಟ್ ಅವರು ಇಂಟರ್ವ್ಯೂ ಮಾಡ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. KKR ಕೊಪ್ಪಳ ನೈಟ್ ರೈಡರ್ಸ್ ಟೀಮ್ ಆಲ್ ರೌಂಡರ್ ಪ್ಲೇಯರ್ ಜಗದೀಶ್ ಅವ್ರು ನಮ್ಮೊಂದಿಗಿದ್ದಾರೆ. ಜಗದೀಶ್ ಅವರೇ, ಇನ್ನ ತನ 1 ವಿಕೆಟ್ ಬಿಡ್ದಿಲ್ಲ, ಟಾರ್ಗೆಟ್ 71 ಅದ. ನಿಮ್ಮ ಬೌಲರ್ಸ್ ಈ ಪ್ರೆಷರ್ ನ ಹೆಂಗ್ ಹ್ಯಾಂಡಲ್ ಮಾಡ್ತಾರ? ಇನ್ನು 5 ಓವರ್ ಇದೆ ಮೇಡಮ್, ಹಂಗಾಗಿ ವಿಕೆಟ್ ಬೀಳ್ಬೋದು. ನಮ್ಮ ಬಾಲರ್ಸ್ ಟ್ರೈ ಮಾಡ್ತಿದ್ದಾರೆ ವಿಕೆಟ್ಗೆ, ಹಂಗಾಗಿ ಡ್ಯೂ ಪ್ಯಾಕ್ಟ್ ಇದೆ. ಗ್ರೌಂಡಿಗೆ ಒಂದು ಸ್ವಲ್ಪ ಫೀಲ್ಡಿಂಗ್ ಅಲ್ಲಿ ತೊಂದರೆ ಆಗ್ತಿದೆ, ಹಂಗಾಗಿ ಟಾಸ್ ನೀವು ಗೆದ್ದಿದ್ರ ಏನಾರ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಅಡ್ವಾಂಟೇಜ್ ಆಗ್ತಿತ್ತ ನಿಮ್ಗೆ? ಮೇಡಮ್ ಅಡ್ವಾಂಟೇಜ್ ಇದೆ. ಟಾಸ್ ಗೆದ್ದಿದ್ರೆ ನಾವು ಫೀಲ್ಡಿಂಗೇ ಮಾಡ್ತಿದ್ವಿ, ಡ್ಯೂ ಪ್ಯಾಕ್ಟ್ ಇದೆ. ಹಂಗಾಗಿ ಈಗ ಏನೂ ಆಗಿಲ್ಲ ಮೇಡಮ್, ಆದ್ರೂ ವಿಕೆಟ್ ನಮ್ಮ ಬಾಲರ್ ಚೆನ್ನಾಗಿದ್ದಾರೆ, ವಿಕೆಟ್ ತೆಗಿತಾರೆ ಅನ್ನೋದು ನಂಬಿಕೆ ಇದೆ. ಹಂಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮ್ಗೆ ಮತ್ತೆ ನಿಮ್ಮ ಟೀಮಿಗೆ. ಥ್ಯಾಂಕ್ ಯು. ಓವರ್ ಟು ದ ಕಾಮ್ ಬಾಕ್ಸ್. 30 ಬಾಲ್ 44 ರನ್ಸ್ ಬೇಕಾಗಿರೋದು. KSPL ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸ ನಮ್ಮ ಜೊತೆಗೆ ಕಾಂಬಾಕ್ಸ್ ಅಲ್ಲಿ ಜಾಯಿನ್ ಆಗಿರುವಂತದ್ದು ನಮ್ಮ ಕಲ್ಪತರುನಾಡು ತುಮಕೂರಿನ ಚೇತನ್. ಸ್ವಾಗತ ಚೇತನ್ ನಿಮ್ಗೆ. ನಿಮಗೂ ಕೂಡ ಸ್ವಾಗತ ಅಫ್ಜಲ್ ಕೊಪ್ಪ ಅವರೇ, ಕಾಫಿ ನಾಡಿನ ಹುಡುಗ, ಚಿರಯುವಕ ಅಫ್ಜಲ್ ಕೊಪ್ಪ ಅವರು. 30 ಬಾಲ್ 44 ರನ್ಸ್ ಬೇಕಾಗಿದೆ ನೋಡಿ. 70 ಪ್ಲಸ್ ಟಾರ್ಗೆಟ್ ಅನ್ನ 71 ರನ್ ಅನ್ನ ಚೇಸ್ ಮಾಡ್ತಾ ಇರುವಂತಹ ಹಸನ್ ರಾಕರ್ಸ್. ಇಲ್ಲಿ ಈ ಮೊಮೆಂಟ್ 4 ಓವರ್ ಅಲ್ಲಿ ಒಂದು ಬ್ರೇಕ್ ಥ್ರೂ ಪಾರ್ಟ್ನರ್ಶಿಪ್ ಸೆಟ್ಲ್ ಆಗ್ತಾ ಇರುವಂತಹ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಥ್ರೂ ಕೊಡ್ತೀವಿ ಅನ್ನೋ ಸಂದರ್ಭದಲ್ಲಿ ಒಂದು ಕ್ಯಾಚ್ ಅಲ್ಲಿ ಮಿಸ್ ಆಗಿರೋದು ನಸರೂರ್ ಕೈಯಿಂದ. ಸೊ ಜಾರ್ತಾರೆ, ಅದೇ ಹೇಳಿದ್ದು, ನೆಲ ತೇವಾಂಶ ಇರುವಷ್ಟು ಕಾಲ ಏನಾಗುತ್ತೆ ಫೀಲ್ಡರ್ ಆಗಿರ್ಬೋದು, ಬ್ಯಾಟರ್ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇ ಆಗಿರೋದು ಕೂಡ. ಆದ್ರೆ ಈ 4 ಓವರ್ ನಂತರ ಮೊಮೆಂಟಮ್ ಚೇಂಜ್ ಮಾಡಿದ್ದು ಅಲ್ಲಿ ಫಸ್ಟ್ ಕೊಪ್ಪಳ ನೈಟ್ ರೈಡರ್ಸ್ ಅವರು. ಇವಾಗ ಈ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನಾದ್ರು ಇಲ್ಲಿಂದ ಹಾಸನ್ ರಾಕರ್ಸ್ ಏನಾದ್ರು ಮಾಡ್ತಾರ ನೋಡ್ಬೇಕು. ಯಾಕಂದ್ರೆ ಅಷ್ಟು ಎರಡು ಟೀಮಿಗೆ ನಾವು ಈಸಿ ಅಂತ ಹೇಳಕ್ಕಲ್ಲ, 50-50 ಚಾನ್ಸಸ್ ಇರುವಂತದ್ದು ಇಲ್ಲಿ. ಇಲ್ಲಿ ಬಂದಿರೋದು ಹೊಸ ಬೌಲರ್ ರಮೇಶ್. 6 ಮ್ಯಾಚ್ 3 ವಿಕೆಟ್. ಎಕಾನಮಿ ನೋಡ್ತಾ ಹೋಯ್ತು ಅಂದ್ರೆ ಅಂಡರ್ 6 ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ರೂಷಿಯಲ್ ಮ್ಯಾಚ್ ಅಲ್ಲಿ. ಎಕಾನಮಿ ಇಂಪಾರ್ಟೆಂಟ್ ಆಗುತ್ತೆ. ರಮೇಶ್ ಅವರ ಎಕಾನಮಿ ತುಂಬಾ ಚೆನ್ನಾಗಿದೆ. ಬಟ್ ಸಲೀಂ ಅವರು ಒಳ್ಳೆ ಬ್ಯಾಟರ್. ಡಿಸ್ಪ್ಲೇ ಇರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸಲೀಂ, ಅರಕಾಲಗೋಡಿನ ಹೀರೋ ಇವರು. KSPL ನ ಫಸ್ಟ್ 6 ಅನ್ನ ಹೊಡೆದಂತ ಹೀರೋ ಅವರು ಸಲೀಂ. ಇಲ್ಲಿ ಶ್ರೀನಿವಾಸ್ ಡೇವಿಡ್ ಮತ್ತು ಸಲೀಂ ಎಷ್ಟು ಹೊತ್ತು ತನಕ ಪಾರ್ಟ್ನರ್ಶಿಪ್ ಆಡ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ನೋಡಿ. ಡೇವಿಡ್ ಅಂತೂ ಚೆನ್ನಾಗಿ 15 ಬಾಲ್ 20 ರನ್ಸ್ ಹೊಡೆದಿರೋದು. ಸಲೀಂ ಸ್ವಲ್ಪ ನಿಧಾನವಾಗಿ ಆಡ್ತಾ ಇದ್ದಾರೆ ಇವತ್ತು. ಇದು ಚೆನ್ನಾಗಿದೆ, ಇದು ಕ್ವಾಲಿಟಿ ಕ್ರಿಕೆಟ್ ಅಂತ ಹೇಳ್ಬೋದು ನಾವು. ಶಾರ್ಟ್ ಅಂತೂ ಚೆನ್ನಾಗಿದೆ. ಅಲ್ಲಿ ಯೋಚನೆ ಮಾಡ್ತಾ ಇರೋದು ಸಿಂಗಲ್ ನಾನು ಆಡ್ತೀನಪ್ಪ, ನೀನ್ ಸ್ಟ್ರೈಕ್ ತಗೋ, ನೀನ್ ಹಿಟ್ಸಿಗೆ ಹೋಗು ಅಂತ ಹೇಳ್ತಾ ಇರೋದು. ಅದೇ ಕೆಲಸ ಮಾಡ್ತಾ ಇರೋದು ಡೇವಿಡ್. ಮತ್ತೆ ಸ್ಲಿಪ್ಪರ್ ತುಂಬಾ ಚೆನ್ನಾಗಿದೆ. ಡ್ಯೂ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ. ಈ ಮ್ಯಾಚ್ ಅಲ್ಲಿ 3 ಕ್ಯಾಚ್ ಬಿಡ್ತಾ ಇರೋದು. ಯೋಚನೆ ಮಾಡ್ಬೇಕಾದ್ರೆ ಈ ಇನ್ನಿಂಗ್ಸ್ ಅಲ್ಲಿ ಬಿಡ್ತಾ ಇರೋದು 3 ಕ್ಯಾಚ್. ಖಂಡಿತ ಅಷ್ಟು ಈಸಿ ಇರಲ್ಲ. ನಿಮಗೆ ಏನಾಗುತ್ತೆ ಅದೇ ಹೇಳಿದ್ ನಾವು, ನಿಮಗೆ ನೆಲ ಎಷ್ಟು ಮಟ್ಟಿಗೆ ತಂಡಿ ಇರುತ್ತೆ, ನೀವು ಬಾಲ್ ಕೆಳಗಡೆ ಟ್ರಾವೆಲ್ ಆದಷ್ಟು ಫೀಲ್ಡರ್ ಕೂಡ ಕಷ್ಟ ಆಗುತ್ತೆ ಬಾಲ್ ಕ್ಯಾರಿ ಮಾಡೋದಕ್ಕೆ, ಕ್ಯಾಚ್ ಆಗಲಿ ಏನಾಗಲಿ. ಸೊ ಹಾಗಾಗಿ ಇವಾಗ ಇರುವಂತ ಅಡ್ವಾಂಟೇಜ್ ನೋಡಿ. ರಿಕ್ವೈರ್ಡ್ 108 ಇರಬೇಕಾದ್ರೆ ನೀವು ಮ್ಯಾಕ್ಸಿಮಮ್ 9 ಹತ್ರ ಇರುವಂತ ರಿಕ್ವೈರ್ಡ್ 100 ಅನ್ನು ನೀವು ಅದನ್ನ
ರಿಕವರ್ ಮಾಡಬೇಕಾಗುತ್ತೆ. ವಾಯ್ಸ್ ವೈಡ್ ಬಾಲ್ ಅಂತ ಕಾಲ್ ಬಂತು. ಇಲ್ಲಿ ಅಂಪೈರ್ ನಾಸೀರ್ ಶೇಖ್ ಇರ್ಬೋದು. ನೋಡಿ 436 ಬೌಂಡ್ರೀಸ್ ಇದುವರೆಗೆ ಬಂದಿರೋದು KSPL ನಲ್ಲಿ. 268 ಸಿಕ್ಸ್ ಬಂದಿದೆ. ಚೆನ್ನಾಗಿದೆ. KSPL ಕರ್ನಾಟಕದ ಕ್ರಿಕೆಟ್ ಸಮರ ಅಂತ ಏನ್ ಹೇಳ್ತೀವಿ ಅದು. ಇವಾಗ ನಾನೊಂದು ಕೇಳ್ಬೇಕು ಅನ್ಕೊಂಡಿದ್ದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಮ್ಯಾಚ್ ಯಾರು ಗೆಲ್ತಾರೆ? ಎನಿ ಪ್ರಿಡಿಕ್ಷನ್? ಇಲ್ಲ, ಖಂಡಿತವಾಗ್ಲೂ ಪ್ರಿಡಿಕ್ಷನ್ ಕೊಡಕ್ ಆಗಲ್ಲ. ಪ್ರಿಡಿಕ್ಷನ್ ಏನಿದ್ರು ನಮ್ಮ ಭರತ್ ಚಿಪ್ಲಿ ಅವರು ರೆಡಿ ಅಂತ ನಾನು ಹೇಳ್ತೀನಿ. ನೋಡಿ ಎಷ್ಟು ಸಖತ್ತಾಗಿ ಪಾರ್ಟ್ನರ್ಶಿಪ್. 30 ರನ್ 26 ಬಾಲ್ ಅಲ್ಲಿ ಬಂದಿರೋದು. ಸಲೀಮ್ ಆಗಿರ್ಬೋದು, ಶ್ರೀನಿವಾಸ್ ಡೇವಿಡ್ ಆಗಿರ್ಬೋದು, ಸಖತ್ ಕಾಣ್ತಾ ಇರೋದು ಹಾಸನ್ ರಾಕರ್ಸ್. ಇವಾಗ ಸಪೋರ್ಟ್ ಮಾಡಿ. ಇದು ಚೆನ್ನಾಗಿತ್ತು, ಬಿಟ್ರೆ ಬಿಡಲ್ಲ ಅಂತ ಹೇಳಿದ್ದು. ಡೀಪ್ ಕವರ್ಸ್, ಇದು ಬೌಂಡ್ರಿ ಕ್ಲಿಯರ್ ಆಗುತ್ತಾ? ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿರೋ ಬೌಂಡ್ರಿ ಇದು. ಅರಕೋಲಗೋಡಿನ ಸಲೀಂ ಬ್ಯಾಟ್ ಮುಖಾಂತರವಾಗಿ ಫಸ್ಟ್ ಬೌಂಡ್ರಿ. ಇಲ್ಲಿ ಖುಷಿಯಾಗಿರೋದು ಹಾಸನ್ ರಾಕರ್ಸಿನ ಡಗ್ಔಟ್ ಅಂತ ನಾವು ಹೇಳ್ಬೋದು. ಸಖತ್ತಾಗಿದೆ ನೋಡಿ. ಅಲ್ಲಿ ನೋಡ್ಬೋದು ಯಾವ ರೀತಿ ಬಾಲ್ ಚೇಸ್ ಮಾಡಿದ್ರು ಅಂತ. ಸ್ವಲ್ಪ ವಿಡ್ ಕೊಟ್ಟಿದ್ದು, ಔಟ್ ಸೈಡ್ ಆಫ್ ಸಿಕ್ಕಿತ್ತು. ಫ್ರಂಟ್ ಫುಟ್ ಅಲ್ಲಿ ಬಂದು ಆಡಿದ್ದು ಸಲೀಂ ಅವರು. ಚೇಸ್ ಮಾಡಿದ್ರು, ಲಾಸ್ಟ್ ಮೂಮೆಂಟ್ ಅಲ್ಲಿ ಚೇಸ್ ನ ಕೈ ಬಿಟ್ಟಿದ್ದಲ್ಲಿ ಬೌಂಡ್ರಿ ಹೋಗ್ತಾ ಇರೋದು ಬಾಲ್ ನೋಡ್ಬೋದು ಯಾವ ರೀತಿ ಹೊಡೆದಿದ್ದಂತ ಸಲೀಂ ಅವರು. ಹುಡ್ಕೊಂಡು ಹೋಗಿ ಹೊಡಿಯೋದಂದ್ರೆ ಇದೇನಾ ಚಿತರ್? ಹುಡುಕೊಂಡು ಹೋಗಿ ಹೊಡಿಯೋದಕ್ಕಿಂತ ಹಟ್ಟಾಡಿಸ್ಕೊಂಡು ಹೋಗಿ ಹೊಡಿಯೋದು ಅಂತ ಹೇಳ್ಬೇಕಾಗುತ್ತೆ ಇದಕ್ಕೆ. ಇಲ್ಲ, ಕೆಲವು ಏನಾಗುತ್ತೆ, ನೀವು ಆ ಡೀಪ್ ಕವರ್ಸ್ ಇಲ್ಲದೆ ಇರ್ಬೇಕಾದ್ರೆ ಶಾರ್ಟ್ ಕವರ್ಸ್ ಇಟ್ಟಾಗ ನೀವು ಬ್ಯಾಟರ್ ಇಂದ ಎಷ್ಟು ದೂರ ಎಡಕ್ಕೆ ಹೋಗ್ತೀರಾ. ಅದು ಶಾರ್ಟ್ ಪಿಚ್ ಆಗಿದಾಗ ನಿಮಗೆ ಅದು ಏನಾಗುತ್ತೆ, ಬ್ಯಾಟ್ರಿಗೆ ಈಸಿ ಆಗುತ್ತೆ, ಬಾಲ್ ರೀಡ್ ಮಾಡಕ್ ಈಸಿ ಆಗುತ್ತೆ, ನಿಮಗೆ ಹೊಡಿಯೋಕೆ ಈಸಿ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಿತ್ತು, ವೈಟ್ ಯಾರ್ಕರ್ ಆಗ್ಬೇಕಾಗುತ್ತೆ ನೀವು. ಆ ಬಾಲ್ಗಳು ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಫುಲ್ ಟಾಸ್, ಲೋವರ್ ಫುಲ್ ಟಾಸ್. ಬಹುಶಃ ನೀವು ಹೇಳ್ತಿರೋದು ನೋಡಿದ್ರೆ ನೀವು ಕಾಯ್ತಾ ಇದ್ದೀರಾ ಆತರದಿಂದ, ನಾನು ಯಾವಾಗಪ್ಪ ಪಿಚ್ ಗಿಳಿತೀನಿ, ನಾನು ಯಾವಾಗಪ್ಪ ಆಡ್ತೀನಿ ಅಂತ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ, ನಾವು ಮೈಕ್ ಹಿಡಿಯೋಕ್ಕಿಂತ ಮುಂಚೆ ಬ್ಯಾಟ್ ಬಾಲ್ ಅಲ್ಲಿ ಹಿಡಿದು ಗ್ರೌಂಡ್ ಅಲ್ಲಿ ಆಡ್ ಬಂದವರು. ಅದಾದ ನಂತರ ಮೆಲ್ಲನೆ ದಿನ ಕಳೀತಾ ಇದ್ದಂಗೆ ನಾವು ಬಂದು ಜಾಯಿನ್ ಆಗಿರೋದು. ಕಮೆಂಟ್ರಿ ಬಾಕ್ಸ್ಗೆ ಬೆಳೆಸಿರೋ ನಮ್ಮ ಕನ್ನಡಿಗರು ಯಾರನ್ನ ಕೂಡ ಮರೆಯಂಗಿಲ್ಲ. ಪ್ರತಿಯೊಬ್ಬರಿಗೂ ನಾವು ಶಿರಬಾಗಿ ನಮಸ್ಕರಿಸ್ತೇವೆ. ಚೆನ್ನಾಗಿದೆ, ಒಳ್ಳೆ ಬಾಲ್. ನೀವ್ ಹೇಳಿದ್ ಕೇಳಿಸ್ತು ಅನ್ಸುತ್ತೆ. ಯಾರ್ಕರ್ ಆಗ್ತಾ ಇರೋದು 2 ಬಾಲ್ ಲೋವರ್ ಫುಲ್ ಟಾಸ್, ಫಸ್ಟ್ ಬಾಲ್ ಲೋವರ್ ಫುಲ್ ಟಾಸ್. ಅದು ಯಾರ್ಕರ್ ಅಂತ ಹಾಕಿದ್ದು ಬಹುಶಃ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೇಕು ರಮೇಶ್ ಅವರು. ಇಲ್ಲ, ನೀವು ಯೋಚನೆ ಮಾಡಿ ಏನಕ್ಕೆ ಆಗ್ತೀರ ಅಂತಂದ್ರೆ, ನೀವು ಲಾಂಗ್ ರನ್ ಆಗಿರ್ಬೋದು, ಡೀಪ್ ಮಿಡ್ ವಿಕೆಟ್ ಆಗಿರ್ಬೋದು, ಡೀಪ್ ಸ್ಕ್ವೇರ್ ಲಾಗ್ ಆಗಿರ್ಬೋದು, ಪ್ರೊಡಕ್ಷನ್ ಇಟ್ಕೊಂಡಿರುವಂತದ್ದು ಅವರು. ಸೊ ಈ ರೀತಿ ಫೀಲ್ಡ್ ಸೆಟ್ ಇರ್ಬೇಕಾದ್ರೆ ನೀವು ಬಾಲ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕಾಗುತ್ತೆ. ಸ್ಲೋವರ್ ಬಾಲ್ ಇವಾಗ ಯೂಸ್ ಮಾಡಿದ್ವಿ. ಸ್ಲೋವರ್ ಬಾಲ್ ಸ್ವಲ್ಪ ಆಚೆ ಇದೆ ಅಂತ ಹೇಳ್ತಾ ಇರೋದು ಅಂಪೈರ್ ನಾಸೀರ್ ಶೇಖ್ ಅವರು. ಈ ರೀತಿ ಎಕ್ಸ್ಟ್ರಾ ಈ ಮೂಮೆಂಟ್ ಅಲ್ಲಿ ಕೊಡಬಾರ್ದು. ಯಾಕೆಂದ್ರೆ ಅಲ್ಲಿ ನೋಡಬಹುದು ನಾವು ಕರೆಂಟ್ ರನ್ ರೇಟ್, ರಿಕ್ವೈರ್ಡ್ ರನ್ ರೇಟ್ ಏನಿದೆ. ಕರೆಂಟ್ ರನ್ ರೇಟ್ 7.45 ಇದ್ರೆ ರಿಕ್ವೈರ್ಡ್ ರನ್ ರೇಟ್ 8.40 ಇರೋದು. ಈ ಮೂಮೆಂಟ್ ಅಲ್ಲಿ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡ್ಬೇಕಾಗತ್ತೆ, ವಿಕೆಟ್ ಬೇಕಾಗುತ್ತೆ ಹಾಸನ್ಗೆ. ಎಂತ ನಗು ಇದು. ಇದು ಸ್ಲಾಟ್ ಅಲ್ಲಿ ಕ್ಯಾಚ್ ಅಂತ ಕಾಲ್ ಬಂದಿರೋದು. ಡಿಪಕ್ಷ ಕವರ್ಸ್ ಅಲ್ಲಿ ಹೋಗುತ್ತೆ ವಿಕೆಟ್. ಇದೇ ಹೇಳ್ತಾ ಇದ್ದಿದ್ದು, ಒಂದೊಂದು ಬಾಲ್ ಒಂದೊಂದ್ ತರ ಇರುತ್ತೆ ಅಂತ ಹೇಳಿ. ಇದು ಎಕ್ಸ್ಟ್ರಾ ಕವರ್ಸ್ ಮೇಲೆ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಇರಲ್ಲ. ಶ್ರೀನಿವಾಸ್ ಡೇವಿಡ್ ಅವರ ವಿಕೆಟ್ ಅನ್ನ ಕಳ್ಕೊಂಡಿದ್ದು ಈ ಖುಷಿ ಅದಕ್ಕೆ ಬರ್ತಾ ಇರುವಂತದ್ದು ಕೂಡ ನೋಡ್ಬೋದು. ಔಟ್ ಸೈಡ್ ದಿ ಆಫ್ ಸ್ಟಿಕ್ ಬಾಲ್ ಅಲ್ಲಿ ಎಕ್ಸ್ಟ್ರಾ ಕವರ್ಸ್ ಮೇಲೆ ಪಂಚ್ ಮಾಡಿದ್ದು, ಹೊಡೆದಿದ್ದು ಜೋರಾಗಿ ಲೆಫ್ಟ್ ರೈಟ್ ಶಾಟ್ ನ. ಆದ್ರೆ ಪ್ರೊಟೆಕ್ಷನ್ ನ ಇಟ್ಕೊಂಡಿದ್ರು. ಸಲೀಂ ಅವರಿಗೆ ಪ್ರೊಟೆಕ್ಷನ್ ಇರ್ಲಿಲ್ಲ. ಬಟ್ ಇವಾಗ ಡೇವಿಡ್ ಅವರಿಗೆ ಪ್ರೊಟೆಕ್ಷನ್ ಇಟ್ಟಿ ಬಾಲ್ ಮಾಡಿದಂತ ಬಾಲ್ ಈಸಿ ಕ್ಯಾಚ್ ಅಂತ ಕೊಡ್ತಾ ಇದ್ದಾರೆ. ಯಾವ್ದೇ ತರ ಮಿಸ್ಟೇಕ್ ಮಾಡದಲ್ಲೇ ಕ್ಯಾಚ್ ತಗೋತಾ ಇರೋದಲ್ಲಿ ಫೀಲ್ಡರ್. ಆದ್ರೆ ಇಲ್ಲಿಂದ ಇನ್ನು ಸಲೀಂ ಅವರು ಎಷ್ಟು ಚೆನ್ನಾಗಿರುತ್ತೆ ನೋಡ್ಬೇಕಾಗುತ್ತೆ. ಸಲೀಂ ಅವರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಪಾತ್ರ 18 ಬಾಲ್ಗೆ 21 ಕ್ಯಾಪ್ಟನ್ ಆಡಿರುವಂತ ಆಟ ಇವತ್ತು ಲಕ್ಕಿ ಕ್ಯಾಪ್ಟನ್ ಅಂತ ಹೇಳ್ಬೋದು. ಯಾಕಂದ್ರೆ ಟಾಸ್ ವಿನ್ ಆಗಿರೋದು ಇಂಥ ಮೊಮೆಂಟಮ್ ಅಲ್ಲಿ. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಕಾಸ್ಟ್ಲಿ ಆಗಿದೆ ನೋಡಿ. ಯಾವ ರೀತಿಯಾಗಿ ಫಿಂಗರ್ ಯೂಸ್ ಮಾಡಿದ್ರೆ ಅದನ್ನ ವೈಡ್ ಯಾರ್ಕರ್ ಇರುವಂತ ಬಾಲ್ ಅನ್ನ ತೆಗೆದು ಹೊಡೆದಿರೋದು ಎಕ್ಸ್ಟ್ರಾ ಕವರ್ಸ್ ಕಡೆಗೆ. ಅಲ್ಲಿ ಫೀಲ್ಡರ್ ಪ್ರೊಡಕ್ಷನ್ ಇದೆ, ಈಸಿಯಾಗಿ ತಗೊಳ್ತಾರೆ ಆ ಕ್ಯಾಚ್ ಅನ್ನ. ನೋಡ್ಬೋದು ಫುಲ್ ಆಚೆ ಇದೆ, ಅದನ್ನ ಹುಡುಕೊಂಡು ಹೋಗಿ ಹೊಡೆದು ಕೈಗೆ ಕೊಟ್ಟಿದ್ದು ಅಂತಾನೆ ಹೇಳ್ಬೇಕು. ಯೋಚನೆ ಮಾಡಿ ಆಡ್ಬೋದಾಗಿತ್ತು. 1 ರನ್ 2 ರನ್ ಆಡ್ಬೋದಾಗಿತ್ತು. ಈ ಒಂದು ಕ್ರೂಷಿಯಲ್ ಬಾಲ್, ಒಳ್ಳೆ ಬಾಲ್ ಅಂತ ಹೇಳ್ತೀವಿ, ಅದಕ್ಕೆ ರೆಸ್ಪೆಕ್ಟ್ ಮಾಡಬಹುದಾಗಿತ್ತು ಅಂತ. ಇಬ್ರು ಅರಕಲಗೋಡಿನವರು ಒಟ್ಟಾಗಿರೋದಿಲ್ಲ. ಪ್ರಶಾಂತ್ ಪಿಳ್ಳೆ 6 ಮ್ಯಾಚ್ 47 ರನ್. ನೀವು ನೋಡಿ ಯಾವ ರೀತಿಯಾಗಿ 4 ಬೌಂಡ್ರಿ 2 ಸಿಕ್ಸ್ ಹೊಡೆದಿರೋದು ಇವರು. ಇಂಪಾರ್ಟೆಂಟ್ ಮೂಮೆಂಟ್ ಅಲ್ಲಿ ಬಂದು 130 ಸ್ಟ್ರೈಕ್ ನಲ್ಲಿ ಆವರೇಜ್ ನೋಡಿ ನೀವು ಎಷ್ಟು ಸಖತ್ ಆಗಿದೆ ಇವರು. ಚೆನ್ನಾಗಿ ಆಡ್ತಾರೆ, ಒಳ್ಳೆ ಪ್ಲೇಯರ್ ಕೂಡ ನೋಡಿದೀವಿ. ಬೆಸ್ಟ್ ಆಫ್ ಕರ್ನಾಟಕ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಂತ ಪ್ಲೇಯರ್ ಕೂಡ ಇವರು. ಬೆಸ್ಟ್ ಆಫ್ ಕರ್ನಾಟಕ ಅನ್ಕೊಳ್ಳಿ ನೆನಪಾಯ್ತು. ಇವರು ಈ ಟೂರ್ನಮೆಂಟ್ ಅಲ್ಲಿ ಬೆಸ್ಟ್ ಸ್ಕೋರ್ ಒಂದು ಮ್ಯಾಚ್ ಅಲ್ಲಿ 31 ರನ್. ಆ 30 ರನ್ಸ್ ಏನ್ ಇನ್ನಿಂಗ್ಸ್ ಇದೆಯೋ ಈ ಮ್ಯಾಚ್ ಅಲ್ಲಿ ಬಂದ್ರೆ ಮಾತ್ರ ಸಖತ್ ಆಗಿರುತ್ತೆ ಹಾಸನ್ ರಾಕರ್ಸ್ಗೆ. ಇದು ಗೆದ್ರೆ ಎಲ್ಗೆ ಟಿಕೆಟ್ ಕೊಡೋದು ನಾವು ಫೈನಲ್ಗೆ. ನಡೀಲಿ KSPL ಫೈನಲ್ಗೆ ನೀವು ಅಂತೇಳಿ VIP ಸೀಟ್ ಅಲ್ಲಿ ತಗೊಂಡು ಕೂರ್ಸೋದು ನಾವು ಇವರನ್ನ ಗೆದ್ದಂತವ್ರನ್ನ. ಆದ್ರೆ ಸೋತೋರು ಸಖತ್ ಕಷ್ಟ ಪಡಬೇಕಾಗುತ್ತೆ. ಫಸ್ಟ್ ಡೇ ಇಂದ ಇಲ್ಲಿ ಬಂದು ಆಡಿ 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 ನೇರ ಏನಾಗ್ಬೇಕಾಗುತ್ತೆ ಅಂದ್ರೆ ರೆಡ್ ಬಸ್ ಅಥವಾ ರಾಜ ಆಗುತ್ತೆ. ಕಷ್ಟ ಇದೆ. 24 ಬಾಲ್ 35 ರನ್. ನಸರುಲ್ಲಾ ಖಾನ್ ಎಕ್ಸ್ಪೀರಿಯನ್ಸ್ ಬೌಲರ್ ಇಲ್ಲಿ ಬಂದಿರೋದು.
ಸಲೀಂ ನೋಡಿ ಸೆಟಲ್ ಆಗಿದ್ದಾರೆ. ಮಿಡಲ್ ಆಫ್ ದ ಬ್ಯಾಟಲ್ ಆಡೋ ತರ ಕಾಣ್ತಾ ಇದೆ ಇಲ್ಲಿ. ಈ ರೀತಿ ಇನ್ನಿಂಗ್ಸ್ ಬೇಕಾಗಿದೆ ಇವಾಗ. 13 ಬಾಲ್ಗೆ 14 ಆಡಿರೋದು ಸಲೀಂ. ನಿಧಾನವಾಗಿ ಆಡ್ತಾ ಇದ್ದಾರೆ ಇವರು. ಈ ವ್ಯಕ್ತಿ ಸಿಡಿಯಕ್ಕೆ ಶುರು ಆದ್ರೆ ಕಷ್ಟ ಆಗುತ್ತೆ ಕೊಪ್ಪಳ ನೈಟ್ ರೈಡರ್ಸ್ಗೆ. ಅಷ್ಟು ಈಸಿ ಇಲ್ಲ ಅವ್ರಿಗೆ ಕೂಡ. ಫಸ್ಟ್ ಓವರ್ ಬೌಲಿಂಗ್ ಮಾಡಿದ್ದಾರೆ ಸುದೀಪ್. ಎರಡನೇ ಓವರ್ ಆಗ್ತಾ ಇರೋದು ಕೂಟದ್ದು ಒಳ್ಳೆ ಎಕಾನಮಿ ಕೂಡ ಇದೆ. ಓಹ್, ಇದು ಯಾಕರ್ ಬಾಲ್ ಅಂತ ಹೇಳ್ಬೋದು ನೋಡಿ. ಎಂತ ಬ್ಲಾಕ್ ಹೋಲ್ ಎಸೆತ ಇದು. ಬ್ಲಾಕ್ ಹೋಲ್ ಹಾಕಿದ್ರೆ ಎಷ್ಟು ಸಖತ್ತಾಗಿದೆ ನೋಡಿ. ಅದನ್ನ ರೀಡ್ ಮಾಡ್ಬಿಟ್ಟು ಆ ಗಲ್ಲಿ ಕಡೆಯಿಂದ ಕಟ್ ಮಾಡಿ ಲೇಟ್ ಕಟ್ ಮಾಡಿ ಒಂದ್ರಲ್ಲಿ ತಗೊಂಡ್ರೆ ಪ್ರಶಾಂತ್ ಇಲ್ಲೇ. ಇನ್ನ ನಸರುಲ್ಲಾ ಖಾನ್ ಬಗ್ಗೆ ಹೇಳ್ತಾ ಹೋಯ್ತು ಅಂದ್ರೆ 2 ವರ್ಷದಿಂದ ಒಂದು ಟೂರ್ನಮೆಂಟ್ ಆಗುತ್ತೆ. ಅದು ಬಿಗ್ ಟೂರ್ನಮೆಂಟ್. 2 ಬಾಲ್ಗೆ 12 ರನ್ ಬೇಕಾದಾಗ 2 ಸಿಕ್ಸ್ ಹೊಡೆದು ಮ್ಯಾಚ್ ಗೆಲ್ಸಿದ್ರು ಫ್ರೆಂಡ್ಸ್ ಬೆಂಗಳೂರಿಗೆ. ಅದ್ರಲ್ಲಿ ಬೌಲಿಂಗ್ ಮಾಡ್ತಾ ಇರೋದು 22 ಬಾಲಿಂಗ್ 33 ಬೇಕು. ಬೌಲಿಂಗ್ ಅಷ್ಟೇ ಚೆನ್ನಾಗಿ ಮಾಡ್ತಾರ. ನೀವು 2 ವರ್ಷಕ್ಕೆ ಹೋಗಿದ್ದೀರಾ, ಆದ್ರೆ ಕಳೆದ ವಾರನೇ ಅಷ್ಟೇ ಅದೇ ರೀತಿ ಒಂದು ಇನ್ನಿಂಗ್ಸ್ ಆಡಿ ವಿನ್ ಮಾಡಿಸಿದವರು ಬೆಂಗಳೂರಲ್ಲೇ. ಲೋವರ್ ಫುಲ್ ಟಾಸ್ ಇದು ಪ್ರಯೋಗ ಮಾಡಿದಿಲ್ಲಿ. ಕೌಕರ್ ಕಡೆ ಹೋಗುತ್ತೆ ಗಣಿ ಫೀಲ್ಡ್ ಮಾಡ್ತಾ ಇರುವಂತದಲ್ಲಿ. ಒಂದು ರನ್ ಮಾತ್ರ ಬರೋದು ಇಲ್ಲಿ ಕ್ಲಿಯರ್ ಆಗುವಂತದ್ದು. ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ಬೇಕು ನಸರುಲ್ಲಾ ಖಾನ್. ನಸ್ರು ಅಂತ ಏನ್ ಕರೀತಾರೆ ಅವರಿಗೆ, ಅದೇ ರೀತಿ ಬ್ಯಾಟಿಂಗು ಇನ್ನೂ ಕೂಡ ಇಟ್ಟಿರೋದು ಅವರು. ಯಾವುದೇ ಒಂದು ಟೈಮ್ ಅಲ್ಲೂ ಕೂಡ ಔಟ್ ಆಫ್ ಫಾರ್ಮ್ ಅಂತ ಹೇಳಕ್ ಆಗಲ್ಲ ನಸರುಲ್ಲಾ ಖಾನ್ ಅವ್ರನ್ನ. ಪ್ರಶಾಂತ್ ಪಿಳ್ಳೆ ಇವಾಗ ಹೆಡ್ ಆನ್ ತಗೋಬೇಕಾಗತ್ತೆ ಮ್ಯಾಚ್ ನ. ಇಲ್ಲ ಅಷ್ಟು ನೋಡಿ 21 ಬಾಲ್ಗೆ ಬೇಕಾಗಿರೋದು 31-32 ರನ್ಸ್ ಆದ್ರೆ ನೀವು ಆದಷ್ಟು ಬಾಲ್ ಅನ್ನ ಆಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ನಿಮಗೆ ಬಾಲ್ ಬೀಟ್ ಆಗಿರಲಿಲ್ಲ. ಒಂದೊಂದು ಬಾಲ್ ಬೀಟ್ ಆದಷ್ಟು ಪ್ರೆಷರ್ ಆಡ್ ಆಗುತ್ತೆ. ಸಾಧ್ಯವಾದಷ್ಟು ನೀವ್ ಏನ್ ಮಾಡ್ಬೇಕಾಗುತ್ತೆ, ನೀವು ಬೌಂಡ್ರಿ 6 ಹೆಚ್ಚಾಗಿ ನೀವು ಫೀಲ್ಡ್ ತುಂಬಾ ದೊಡ್ಡದಿದೆ, ನೀವು ಗ್ಯಾಪ್ ಹುಡುಕ್ಬೇಕಾಗುತ್ತೆ. ನೀವು 2 ರನ್ಗೆ ಕನ್ವರ್ಟ್ ಮಾಡ್ಕೊಂಡು 2 ರನ್ ತಗೊಳ್ತಾ ಹೋದಷ್ಟು ಚೆನ್ನಾಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ. ಚೆನ್ನಾಗಿದೆ, ಟೈಮಿಂಗ್ ಚೆನ್ನಾಗಿತ್ತು, ಪ್ಲೇಸ್ಮೆಂಟ್ ತಪ್ಪಾಗಿತ್ತು. ಡ್ಯೂ ಫ್ಯಾಕ್ಟರ್ ಅಂತ ಏನ್ ಹೇಳ್ತೀವಿ ಅದೇ ಇಲ್ಲಿ ತೊಂದರೆ ಮಾಡ್ತಾ ಇರೋದು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಡ್ಯೂ ಫ್ಯಾಕ್ಟರ್ ಇದ್ದಿಲ್ಲ ಅಂದ್ರೆ ಬಹುಶಃ ಪಿಚ್ ಬಿದ್ದು ಸ್ವಲ್ಪ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಬೌಂಡ್ರಿ ಲೈನ್ ಕಡೆ. ಬಟ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಆಗಿರೋದ್ರಿಂದ 1 ಪಿಚ್ ಕ್ಲೀನ್ ಆಗಿ ಫೀಲ್ಡರ್ ತಗೋತಾ ಇರೋದು. ಮತ್ತೆ ಈ ತರ ಒಂದು ಸಿಚುವೇಶನ್ಗೆ ನನಗೆ ಕರ್ನಾಟಕದಲ್ಲಿ ಇಷ್ಟ ಆಗುವಂತ ಪ್ಲೇಯರ್ ಪರ್ಸನಲಿ ಹೇಳ್ತಾ ಇರೋದು ಅಕ್ಷಯ್ ಸಿಕೆ ಅವರು. ಎಷ್ಟು ಚೆನ್ನಾಗಿ 1-2 ರನ್ ಸಿಂಗಲ್ ಆಡಿ 2D ಆಡಿ ಬೇಕಾಗಿರುವಂತ ಟೈಮ್ ಅಲ್ಲಿ ಬೌಂಡ್ರಿ ತಗೋತಾರೆ ಅಂತ ಆದ್ರೆ ಅವರ ಒಂದು ಇನ್ನಿಂಗ್ಸ್ ಚೆನ್ನಾಗಿ ಇರುತ್ತೆ ನೋಡೋಕೆ. ಖಂಡಿತ ಕ್ವಾಲಿಟಿ ಕ್ರಿಕೆಟರ್ ಅಂತ ಹೇಳ್ಬೋದು ನಾವು. ಸಿಂಗಲ್ ಡಬಲ್ ಸೊ ಸೂಪರ್ ಆಗಿ ಆಡ್ತಾರೆ. ಸ್ವಿಚ್ ಆಗಿರ್ಬೋದು, ಫುಲ್ ಆಗಿರ್ಬೋದು, ಸೂಪರ್ ಆಗಿ ಆಡ್ತಾರೆ. ಸ್ವೀಪ್ ಕೂಡ ಸಖತ್ತಾಗಿ ಆಡ್ತಾರೆ. 360 ಅಂತ ಅವ್ರಿಗೆ ಹೇಳ್ಬೋದು ನಾವು ಟೆನ್ನಿಸ್ ಕ್ರಿಕೆಟ್ ಅಲ್ಲಿ ನನ್ನ ಪ್ರಕಾರ ಹೇಳೋದಾದ್ರೆ. ಬಟ್ ನನ್ನ ಪ್ರಕಾರ ಕ್ಲಾಸಿಕ್ ಕ್ರಿಕೆಟರ್ ಅಂತಾನೆ ಹೇಳ್ಬೇಕು. ಯಾವುದೇ ಒಂದು ಮೂವ್ಮೆಂಟ್ ಅಲ್ಲೂ ಕೂಡ ಪ್ರೆಷರ್ ತಗೊಳ್ಳಲ್ಲ ಅವರು. ಬೇಕಾಗಿರೋ ಟೈಮಲ್ಲಿ ಸ್ವಿಚ್ ಇಟ್ ಆಗಿರ್ಬೋದು, ಚೆನ್ನಾಗಿ ಆಡ್ತಾರೆ ಅವರು. ನೋಡಿ ನಾವು 360 ಡಿಗ್ರಿ ಇರ್ಬೇಕಾದ್ರೆ ಈ ಗ್ರೌಂಡ್ ಅನ್ನ ನೀವು ಸಿಂಗಲ್ ಡಬಲ್ ಮಿಡ್ ಆಫ್ ಇಂದ ಕವರ್ ಮಾಡ್ಕೊಳ್ತಾ ಬರ್ತೀರಾ. ಕವರ್ಸಿಂಗ್ ತಗೊಳ್ತೀರಾ, ನೀವು ಶಾರ್ಟ್ ಲೆಗ್ ತಗೊಳ್ತೀರಾ. ಸಮಯ ಬಂದಾಗ ನೀವು ಸ್ವಿಚ್ ಮಾಡ್ಕೊಂಡು ಡೀಪ್ ಥರ್ಡ್ ಮಾಡಿ ಡೀಪ್ ಗಲ್ಲಿ ಕ್ಲಿಯರ್ ಮಾಡ್ತೀರಾ. ಅದಾದ್ಮೇಲೆ ಕುತ್ಕೊಂಡು ಫೈನ್ ಲೆಗ್ ಕಡೆ ಹೊಡಿತೀರಾ ಅಂತ ಇದಕ್ಕೆ 360 ಅಂತ ಹೇಳೋದು. ಸೊ ಅದೇ ಹೇಳಿದ್ ನಾನು, ಮೂಮೆಂಟಮ್ಗೆ ತಕ್ಕಂತ ಆಡುವಂತ ವ್ಯಕ್ತಿ ಅವರು ಅಂತ ಹೇಳ್ಬಿಟ್ಟು ಅಕ್ಷಯ್ ಸಿಕೆ. ಸೊ ಒಂದು ಕ್ವಾಲಿಟಿ ಪ್ಲೇಯರ್ ನಮ್ಮ ಕರ್ನಾಟಕ ಟೆನ್ನಿಸ್ ಕ್ರಿಕೆಟ್ ಅಲ್ಲಿ ಇರೋದು. ಅದು ನ್ಯಾಷ್ ಟೀಮ್ ಇರುವಂತದ್ದು. ಅದು ಎಲ್ಲಿಂದ ಬಂದಿರೋದು, ಮೂಲತಃ ಹಾಸನದವರು. ಹಾಸನದಿಂದ ಬಂದಂತವರು ಹಾಸನ್ ರಾಕರ್ಸ್. ಅವರ ಊರ್ ಮನೆ ಟಿವಿಲಿ ಆಡ್ತಾ ಇರೋದು ಹಾಸನ್ ರಾಕರ್ಸ್. ನೋಡ್ತಾ ಇರಬಹುದು ಬಹುಶಃ ಮ್ಯಾಚ್ ಅವರು. 18 ಬಾಲ್ ಬೇಕಾಗಿರೋದು 30 ರನ್ಸ್. ಇಲ್ಲಿ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ. ಎಲ್ಲೋ ಒಂದ್ ಕಡೆ ರಿಕ್ವೈರ್ಡ್ ರನ್ ರೇಟ್ ಹೆಚ್ಚಾಗ್ತಾ ಇದೆ. ಟೆನ್ಷನ್ ಅಲ್ಲಿ ಇರ್ತಾರೆ ಇವಾಗ ಹಾಸನ್ ರಾಕರ್ಸ್ ನ ಡಗೌಟ್. ಇವಾಗ ನೋಡಬಹುದು ಇಲ್ಲಿವರೆಗೂ ರಿಕ್ವೈರ್ಡ್ ರನ್ ರೇಟ್ 8 ರನ್ಸ್ ಪರ್ ಓವರ್ ಇತ್ತು. ಆದ್ರೆ ಈಗ ಆಗಿರೋದು 10 ರನ್ಸ್ ಪರ್ ಓವರ್. ಯೋಚನೆ ಮಾಡಿ ಆಡ್ಬೇಕು. 1 ಬೌಂಡ್ರಿ ಬೇಕಾಗುತ್ತೆ 1 ಓವರ್ಗೆ. 1 ಬೌಂಡ್ರಿ 2 2D 1 ಸಿಂಗಲ್ ಅಂತ ಯೋಚನೆ ಮಾಡಿ ಆಡ್ಬೇಕಾಗುತ್ತೆ. ಇವಾಗ ಒಂದು ಕ್ಯಾಲ್ಕುಲೇಷನ್ ನಡಿಬೇಕಾಗುತ್ತೆ ಬ್ಯಾಟರ್ಸ್ ಹತ್ರ. 2 ಬಾಲಿನ ಆಟ. ನೀವು ಒಂದು 6 ಒಂದು ಬೌಂಡ್ರಿ ಯೋಚನೆ ಮಾಡಿದ್ರೆ ನೀವು ಹೇಳಿದ 10 ರನ್ ಬರುತ್ತೆ. ಲಾಸ್ಟ್ ಓವರ್ ಇದೆ 10 ರನ್ ಬಂದಿರೋದು. ನಾನು ಹೇಳ್ತಾ ಇದ್ದೆ, ನಮ್ಮ ಮಂಜು ಅವರು ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಇದ್ದಾಗ ಹೇಳ್ತಾ ಇದ್ದೆ, ಲಾಸ್ಟ್ ಮಿನಿಟ್ ಅಲ್ಲಿ ನಿಮಗೆ ಸ್ಲಾಗ್ ಮತ್ತು ಡೆತ್ ಓವರ್ ಅಲ್ಲಿ ಬರುವಂತ ರನ್ಗಳೇ ನಿಮಗೆ ಆಪತ್ತಿಗೆ ಬರೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಚೆನ್ನಾಗಿತ್ತು 6 ಓವರ್ 7 ಓವರ್ ನಡಿಬೇಕಾದ್ರೆ ಇದ್ದಿದ್ದು 50 ಒಳಗಡೆ ಇದ್ದಿದ್ದು. ಅದಾದ್ಮೇಲೆ ಮೊಮೆಂಟಮ್ ಪಟ್ಟಾಭಿ ಅವರು ಚೇಂಜ್ ಮಾಡಕ್ ಶುರು ಮಾಡಿದ್ದು ನಿಲ್ಲೇ ಇಲ್ಲ ಆ ವ್ಯಕ್ತಿ. ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ತನಕನು ಗುಡುಗಿದ್ದೆ ಅದು. ಗಣೇಶ್ ಬಂದಿರೋ ಹೊಸ ಬೌಲರ್ ನೋಡಬಹುದು. ಬಾಲ್ ನ ಒರೆಸ್ತಾ ಇದಾರೆ. ಡ್ಯೂ ಫ್ಯಾಕ್ಟರ್ ಬೌಲರ್ಗೂ ತೊಂದರೆ ಕೊಡ್ತಾ ಇದೆ ಅಂತಾನೆ ಹೇಳ್ಬೇಕು. ಇವಾಗ ಏರೆಂಡ್ರು ತಗೊಂಡಿರೋದಲ್ಲಿ छोटे थे तो माँ प्यार से मूर्ख बुलाती थी, मूर्खानंद. ಎರಡನೇ ಕ್ಯಾಚ್ ಡ್ರಾಪ್ ಮಾಡ್ತಾ ಇರೋದು ನಸ್ರು ಅವರು. ಸ್ವಲ್ಪ ಸ್ಲಿಪ್ಪರೇ ಇಲ್ಲಿ ಬರ್ತಾ ಇರೋದು. ಸ್ಲಿಪ್ಪರೇ
ಕೈಯಿಂದ ಜಾರ್ತಾ ಇದೆ ಬಾಲ್. ಈ ಒಂದು ಮೂಮೆಂಟ್ ಅಲ್ಲಿ ಡ್ಯೂಕ್ ಫ್ಯಾಕ್ಟರ್ ಇಲ್ಲಿ ಫೀಲ್ಡರ್ಗೂ ತೊಂದರೆ ಕೊಡ್ತಾ ಇರೋದು, ಬೌಲರ್ಗೂ ತೊಂದರೆ ಕೊಡ್ತಾ ಇದೆ, ಬ್ಯಾಟ್ಸ್ಮನ್ಗೂ ತೊಂದರೆ ಕೊಡ್ತಾ ಇದೆ, ಫೀಲ್ಡರ್ಗೂ ತೊಂದರೆ ಕೊಡ್ತಾ ಇದೆ. ಅಷ್ಟು ಈಸಿಯಾಗಿ ಕ್ಯಾಚ್ ಬಿಡುವಂತ ವ್ಯಕ್ತಿ ಎಲ್ಲ ನಸರುಲ್ಲಾ. ಆದ್ರೆ ಇವತ್ತು 2 ಕ್ಯಾಚ್ ಬಿತ್ತಿರೋದು, ಒಂದು ಡೇವಿಡ್ ಅವರು ಅದಾದ್ರೆ ಕಷ್ಟ ಆಯ್ತು, ಸ್ಲಿಪ್ ಆಗಿದ್ರು. ಆದ್ರೆ ಇದು ನಿಜವಾಗ್ಲೂ ಈಸಿ ಕ್ಯಾಚ್. ಇದನ್ನ ಮಿಸ್ ಮಾಡಬಾರ್ದಿತ್ತು ಅವರು. ನೋಡಿ ಸ್ಪಾಟ್ ಅಲ್ಲಿ ಹಾಕಿರೋದು, ಬಿಗ್ ಶಾಟ್ ಹೋಗ್ಲೇಬೇಕಿತ್ತು, ಅದನ್ನ ಯೋಚನೆ ಮಾಡಿ ಹೋಗಿರೋದು. ನೋಡಿ ಎಷ್ಟು ಈಸಿ ಆಗಿತ್ತು ಕ್ಯಾಚ್. ಸೊ ಇದನ್ನ ಜಡ್ಜ್ಮೆಂಟ್ ಎಲ್ಲ ಮಿಸ್ ಮಾಡ್ಕೊಂಡ್ರು ಅವರು ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಿ ಹೋಗಿ ಕಾಯ್ತಾ ಇರೋದು ಪ್ರಶಾಂತ್ ಪಿಳ್ಳೆ. ನೋಡ್ಬೋದು ಯಾವ ರೀತಿ ಅಕ್ರಾಸ್ ದಿ ಲೈನ್ ಹೋಗ್ಬಿಟ್ಟು ಬಾಲ್ ಹಾಕಪ್ಪ ನೀನು ಹೊಡಿತೀನಿ ಅಂತ ಕಾಯ್ತಾ ಇರೋದು. ಬಟ್ ಅಲ್ಲಿ ಯೋಚನೆ ಮಾಡಿ ಆಗ್ತಾ ಇರೋದು ಗಣಿ ಅವರು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಗಣಿ. ಯಾವ ರೀತಿಯಾಗಿ ಬಾಲ್ ಮಾಡಿದ್ದಾರೆ ನೋಡಿ. ಇದು 2 ಫಿಂಗರ್ ಯೂಸ್ ಮಾಡಿ ಹಾಕಿರುವಂತ ಬಾಲ್. ಇದು ಪ್ರೆಸರ್ ಇದೆ ಇವ್ರಿಗೆ ಕೂಡ, ಮುಖದಲ್ಲಿ ಚೆನ್ನಾಗಿ ಗೊತ್ತಾಗ್ತದೆ ನೋಡಿ. 16 ಬಾಲ್ಗೆ 29 ಅಂತಂದ್ರೆ ಒಂದು 6 ಬಿದ್ರು ಕೂಡ ಮ್ಯಾಚ್ ಹಂಗೆ ಟರ್ನ್ ಆಗುತ್ತೆ. ನೇರ 22ಕ್ಕೆ ಬಂದು ನಿಲ್ಲುತ್ತೆ, 23ಕ್ಕೆ ರಿಸ್ಕ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಪ್ರಶಾಂತ್ ಪಿಳ್ಳೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಆದಷ್ಟು ಒತ್ತಡ ಆಗುತ್ತೆ. ಚೇತನ್ ಬಿಗ್ ಹಿಟ್ಸ್ ಗೆ ಹೋಗ್ತಾ ಇರೋದು ಪ್ರಶಾಂತ್ ಪಿಳ್ಳೆ. ಯೋಚನೆ ಮಾಡ್ತಾ ಇರೋದು ಒಂದು 6 ಒಂದು ಬೌಂಡ್ರಿ. ಯೋಚನೆ ಮಾಡೋಣಪ್ಪ, ಇವಾಗ ಒಂದು ಬೌಂಡ್ರಿ ಒಂದು 6 ನಾನ್ ಆಡೋಣ. ಸಲೀಂ ಅವ್ರು ನಾನ್ ಸ್ಟ್ರೈಕಲ್ ಇದ್ದಾರೆ, ಬಟ್ ಸಲೀಂ ಅವ್ರು ಸೆಟ್ ಆಗಿದ್ದಾರೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಪ್ರಶಾಂತ್ ಪಿಳ್ಳೆ ಅವರು ಸೆಟ್ ಆಗಿರೋ ಬ್ಯಾಟರ್ಗೆ ಸ್ಟ್ರೈಕ್ ಕೊಟ್ರೆ ಈ ಒಂದು ಮೂಮೆಂಟ್ ಅಲ್ಲಿ ಬಿಗ್ ಹಿಟ್ ಏನಾದ್ರು ಸಲೀಂ ಅವರು ಮಾಡ್ತು ಅಂದ್ರೆ, ನೋಡಿದೀವಿ ಒಂದು ಟೂರ್ನಮೆಂಟ್ ಅಲ್ಲಿ ಫಸ್ಟ್ 6 ಕೂಡ ಅವರೇ ಹೊಡೆದಿದ್ದು. ಬಿಗ್ ಹಿಟ್ ಏನಾದ್ರು ಟ್ರೈ ಮಾಡಿದ್ರೆ ಸಲೀಂ ಅವರು 15 ಬಾಲ್ 29 ಏನು ಕಷ್ಟ ಆಗಲ್ಲ ಅಂತ. ಇದು ಕಾಸ್ಟ್ಲಿ ಆಗುತ್ತಾ? ಇದು ಫುಲ್ ಟಾಸ್ ಅಂತ ಆಗಿರೋದು ಬಂದಿರೋದಿಲ್ಲಿ. ಬಹುಶಃ ನೋ ಬಾಲ್ ಕಾಲ್ ಬರುತ್ತೆ ಇಲ್ಲಿ. ನೋ ಬಾಲ್ ಅಂತ ಕೊಡ್ತಾ ಇರೋದು ಅಂಪೈರ್. ನೋ ಬಾಲ್ ಪ್ಲಸ್ 6 ಇದು ಬೇಕಾಗಿತ್ತು. ಅರ್ರಕಾಲು ನೋಡಿದ ಓಟ ಪ್ರಶಾಂತ್ ಪಿಳ್ಳೆ ದಾಸರಲ್ಲಿ ಇರುವಂತ ಯುವಕ ಇವರು. ಪ್ರಶಾಂತ್ ಪಿಳ್ಳೆ ಬ್ಯಾಟ್ ಇಂದ ಬರ್ತಾ ಇರುವಂತದ್ದು ಗೇಮ್ ಚೇಂಜರ್ ಅಂತ ಹೇಳ್ಬೋದು ಈ ವ್ಯಕ್ತಿಗೆ. ಬೌಲಿಂಗ್ ಆಗಿರ್ಲಿ ಬ್ಯಾಟಿಂಗ್ ಆಗಿರ್ಲಿ ಸಖತ್ತಾಗಿ ಮಾಡ್ತಾರೆ ಇವರು. ನೋಡ್ಬೋದು ಯಾವ ರೀತಿ ಫುಲ್ ಟಾಸ್ ಹಾಕಿದ್ರು ಅಂತ. ಗಣಿ ಅವ್ರ ಕೈಯಿಂದ ಬಾಲ್ ಜಾರ್ತಾ ಇದೆ ಅಂತಾನೆ ಹೇಳ್ಬೇಕು, ಒಳ್ಳೆ 6 ಅಂತಾನೆ ಹೇಳ್ಬೇಕು. ಬೇಕಾಗಿರೋ ಟೈಮ್ ಅಲ್ಲಿ ಹೊಡಿತಾ ಇರುವಂತ 6, ಅದಕ್ಕೆ ಕಾಯ್ತಾ ಇದ್ದು. ಶಾರ್ಟ್ ಆಫ್ ಲೆಂತ್ ಫುಲ್ ಟಾಸ್ ಏನಾದ್ರು ಬಿತ್ತು ಅಂದ್ರೆ ನಾನು ಪನಿಷ್ ಮಾಡ್ತೀನಿ ಅಂತ ಹೇಳಿದ್ದು. ಪನಿಷ್ ಮಾಡಿರೋದು ಪ್ರಶಾಂತ್ ಪಿಳ್ಳೆ. ಇಲ್ಲ, ನೀವು ಅಬ್ಸರ್ವ್ ಮಾಡ್ಕೋಬೇಕು, ಅವರು ವೈಡ್ ಲೈನ್ ಬಂದ್ಬಿಟ್ಟು ಆಡಕ್ ನೋಡ್ತೀರ ಶಫಲ್ ಆಗಿ. ಸೊ ಅವ್ರು ಆಡಿರೋ ಫಸ್ಟ್ ಬಾಲ್ ಕೂಡ ಇದೇ ತರ ಫುಲ್ ಟಾಸ್ ಬಾಲ್ ನ ಬೀಟ್ ಮಾಡಿರೋದು. ಇಲ್ಲಿ ಏನ್ ಆಗ್ತಿ ಅಂತಂದ್ರೆ ಅವರು ಬ್ಯಾಟರ್ ರೀಡ್ ಮಾಡಕ್ ಕಷ್ಟ ಪಡ್ತಿದ್ದಾರೆ. ಅವ್ರು ಶಫಲ್ ಆಗಿ ಆಡ್ಬೇಕಾದ್ರೆ ಕಷ್ಟ ಪಡ್ತಿರೋದು. ಇಲ್ಲಿ ಬ್ಯಾಟರ್ ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಣಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಹಾಕಿರುವಂತ ಬಾಲ್ ಡೆಲಿವರಿ ನೋಡಬಹುದು. 3 ಬಾಲ್ ಅಲ್ಲಿ ಅವರು ಮಿಸ್ ಮಾಡ್ಕೊಂಡಿದ್ದು ಬ್ಯಾಟರ್ ಅಂತ ಹೇಳ್ಬೋದು. ಚೆನ್ನಾಗಿ ಇವ್ರು ಬಾಲಿಂಗ್ ಮಾಡಿದ್ರು ಅಂತ ಹೇಳಕ್ ಆಗಲ್ಲ. ಸೊ ಇದು ಫುಲ್ ಟಾಸ್, ಅದಾದ್ಮೇಲೆ ನೋ ಬಾಲ್ ಪ್ಲಸ್ ಇವಾಗ ಫ್ರೀ ಹಿಟ್ ನೋಡ್ಬೇಕು. ಫ್ರೀ ಬಾಲ್ ಚೆನ್ನಾಗಿದೆ, ಯಾಕೆಂದ್ರೆ ಇವಾಗ ಫ್ರೀ ಬಾಲ್ 1 ರನ್ ತಗೊಂಡಿದ್ದು. ಇಲ್ಲಿ ಬೇಕಾಗಿರೋದು 14 ಬಾಲ್ಗೆ 21. 2 ಬಾಲ್ಗೆ 5 ರನ್ ಆಡಿದ್ರು ಒಳ್ಳೆ ಸ್ಕೋರ್ ಆಗುತ್ತೆ, ಅಥವಾ 4 ರನ್ ಆಡಿದ್ರು ಕೂಡ ಒಳ್ಳೆ ಸ್ಕೋರ್ ಆಗುತ್ತೆ. ಈ ಒಂದು ಮೂಮೆಂಟ್ ಅಲ್ಲಿ ಗೇರ್ ಅಂತ ಶಿಫ್ಟ್ ಮಾಡಿದ್ದಾರೆ ಹಾಸನ್ ರಾಕರ್ಸ್ ಅಂತಾನೆ ಹೇಳ್ಬೇಕು. 14 ಬಾಲಿಗೆ 21. ಈ 2 ಬಾಲ್ ಏನಿದೆ ಇದು ಮ್ಯಾಚಿನ ನಿರ್ಣಯ ಫಲಿತಾಂಶ ಅಂತ ಏನ್ ಹೇಳ್ತೀವಿ, ಅದನ್ನ ಹೊರ ಹಾಕೋ ಚಾನ್ಸಸ್ ಇದೆ. 14 ಬಾಲಿಗೆ 21 ಬೇಕಾಗಿದೆ. ವಿಕೆಟ್ ಹೋದ್ರು ಪರವಾಗಿಲ್ಲ ಅಂತ ಒಂದು ಬಿಗ್ ಶಾಟ್ ಅನ್ನ ಮಿಡಲ್ ಆಫ್ ದ ಬ್ಯಾಟ್ ಅಲ್ಲಿ ಹೊಡೆದು KSL ಕಮಾಲ್ ಚಕ್ಕ ಮಾಡಿದ್ರೆ ಇಲ್ಲಿ ಈಸಿ ಆಗತ್ತೆ ಹಾಸನ್ ರಾಕರ್ಸ್ ಗೆ. ಪ್ರೆಸರ್ ಅನ್ನ ಈ ಕಡೆ ಆ ಕಡೆ ಕೊಡಬಹುದು. ಓ ಬಿಗ್ ಶಾಟ್ ಗೆ ಹೋಗಿದ್ದೀನಿ ಸಲೀಂ ಅವರು. ಯಾವ ಮಾಡ್ತಾ ಇರೋದು ಫೀಲ್ಡರ್ ಪಟ್ಟಾಭಿ ಎಂತ ಒಂದು ಕ್ಯಾಚ್ ತಗೋತಾ ಇದ್ದಾರೆ. ಲೋ ಕೆಳಗಡೆ ಬಂದಿದ್ ಬಾಲ್ ಈಸಿಯಾಗಿ ಕ್ಯಾಚ್ ತಗೋತಾ ಇರೋದು. ಖಂಡಿತವಾಗ್ಲೂ ನೀವು ರೀಪ್ಲೇಲಿ ಗಮನಿಸಬಹುದು. ನೋಡಿ ಎಷ್ಟು ಖುಷಿ ಆಗಿದ್ದಾರೆ ಕೊಪ್ಪಲ್ ನೈಟ್ ರೈಡರ್ಸ್ ಅವರು. ತುಂಬಾ ಖುಷಿ ಆಗಿರುವಂತದ್ದು. ಇಲ್ಲಿ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಸೋಲಿಲ್ಲದ ಸರದರಾಗಿ ಬಂದಿರುವಂತ 2 ಟೀಮು. ಇಲ್ಲಿ ನೋಡಿ ಓಪನರ್ ಸಲೀಮು 17 ಬಾಲ್ಗೆ 17 ರನ್ ಮಾಡಿರೋದು. ನೋಡಿ ನಿಮಗೆ ಇದು ಕೂಡ ನೋಡಿ ಅಬ್ಸರ್ವ್ ಮಾಡೋದು ಫುಲ್ ಟಾಸ್ ಆಗಿ ಬಂದಿರೋ ಬಾಲ್. ಇದನ್ನ ಸ್ಟೆಪ್ ಔಟ್ ಮಾಡ್ಕೊಂಡು ಹೊಡೆದಿರೋದು ಅವರು. ಸ್ವಲ್ಪ ಎಲ್ಲೋ ಒಂದ್ ಕಡೆ ನೀವು ನಿತ್ತಲ್ಲಿ ಸ್ಟ್ಯಾಂಡಿಂಗ್ ಕ್ರಿಕೆಟ್ ಆಡಿದ್ರೆ ನಿಮಗೆ ಎಕ್ಸ್ಟ್ರಾ ಕವರ್ಸ್ ಓಪನ್ ಇತ್ತು. ನಿಮಗೆ ಆ ಮಿಡ್ ಆಫ್ ಫೀಲ್ಡರ್ ತಪ್ಪಿಸಿ ತಲೆ ಮೇಲೆ ಹೊಡೆದ್ರೆ ನಿಮಗೆ ಬೌಂಡ್ರಿ ಕ್ಲಿಯರ್ ಆಗ್ತಿತ್ತು. ಇದೇ ಹೇಳೋದು, ಪ್ರತಿ ಬಾಲ್ ನೀವು ಯೋಚನೆ ಮಾಡ್ಬೇಕಾದ್ರೆ ನಿಮಗೆ ಪ್ರೊಡಕ್ಷನ್ ಇಟ್ಟಿದ್ದವರು ಡೀಪ್ ಸ್ಕ್ವೇರ್ ಲೆಗ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್ ಪ್ರೊಡಕ್ಷನ್ ಇಟ್ಟಿದ್ದು. ನಿಮಗೆ ಮಿಡ್ ಆಫ್ ಇಟ್ಕೊಡಿ ಅಂತಂದ್ರೆ ನಿಮಗೆ ಲಾಂಗ್ ಆಫ್ ಇರೋದಿಲ್ಲ. ಸೊ ನೀವು ಆ ಬಾಲ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ನೀವು ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಹೊಡಿಬೇಕು. ಫ್ಲಾಟ್ಗಿಂತ ಹೆಚ್ಚಾಗಿ ಆ ಮಿಡ್ ಆಫ್ ತಲೆ ಫೀಲ್ಡರ್ಗಿಂತ ತಲೆ ಮೇಲೆ ಹೊಡೆದಾಗ ಚೆನ್ನಾಗಿರುತ್ತೆ ಬ್ಯಾಟರ್ಗೆ. ಅಲ್ಲ ಅದನ್ನೇ ಹೇಳ್ತಾ ಇರೋದು ಪ್ರಶಾಂತ್ ಪಿಳ್ಳೆ. ಈ ಕಡೆ ಹೊಡಿಯಪ್ಪ, ಯಾಕಪ್ಪ ಕೈಗೆ ಹೊಡಿತಾ ಇದೆಯಾ ಅಂತ ಹೇಳ್ತಾ ಇರೋದು. ಬರ್ತಾ ಇರೋ ಹೊಸ ಬ್ಯಾಟರ್ ಮದನ್. ನಿನ್ನೆ ನೋಡಿದೀವಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಅವರಿಗೆ ಲಾಸ್ಟ್ ಓವರ್ ಅಲ್ಲಿ ಸ್ಟ್ರೈಕೇ ಸಿಕ್ಕಿರ್ಲಿಲ್ಲ. ಆದ್ರೂ ಕೂಡ ಒಳ್ಳೆ ರನ್ ಮಾಡಿದ್ರು. ಅವರ ಒಂದು ಸ್ಟ್ರೈಕ್ ರೇಟ್ ನೋಡಬಹುದು 154.84 ಇರೋದು.
ಒಳ್ಳೆ ಬ್ಯಾಟರು, ಈ ಮೂಮೆಂಟ್ ಗೆ ಸೆಟ್ ಆಗುವಂತ ಸ್ಟ್ರೈಕ್ ರೇಟ್ ಹೊಂದಿರುವಂತ ಬ್ಯಾಟರು. ಇವಾಗ ಅವರು ಫಸ್ಟ್ ಬಾಲಿಂಗ್ ಆಡ್ಬೇಕಾಗತ್ತೆ. ನಸರು ಹೇಳ್ತಿರ್ತಾರೆ ಕ್ಯಾಚ್ ಅಲ್ಲಿ ಕೈ ಚೆಲ್ಲಿದ್ದಪ್ಪ, ಇವಾಗ ಒಳ್ಳೆ ಬಾಲ್ ಹಾಕಿ ತೆಗ್ದಿದ್ಯಾ ನೀನು, ಪರವಾಗಿಲ್ಲ ಇದನ್ನೇ ಮಾಡು, ಚೆನ್ನಾಗಿ ಆಗ್ತೀಯ ನೀವು ಅಂತ ಹೇಳ್ಬಿಟ್ಟು ನೋಡಿ. ಪಟಾಬಿ ಆಮೇಲೆ ಗಣಿ ಆಗಿರುವುದು, ನಸರು ಆಗಿರೋ 3 ಜನ ದಿಗ್ಗಜರು ಕೊಪ್ಪಳ ನೈಟ್ ರೈಡರ್ಸ್ ಅಂತ ಹೇಳ್ಬೋದು ನಾವು. ಅಲ್ಲಿ ಒಟ್ಟಾಗಿದ್ದು 13 ಬಾಲ್ 21. ಫುಲ್ ಟಾಸ್ ಬಾಲ್ ನೋಡಬಹುದು. ಗಣಿ ಅವರು ಪ್ರತಿ ಬಾಲು ಫುಲ್ ಟಾಸ್ ಆಗ್ತಾ ಇರೋದು. ಈ ಒಂದು ಓವರ್ ಅಲ್ಲಿ ಅವರ ಲೆಂತ್ ಏನಿದೆ ಕಂಪ್ಲೀಟ್ ಆಗಿ ಮಿಸ್ ಆಗಿದೆ. ಬೇಕಾಗಿರೋದು 10 ರನ್ ಬೇಕಾಗಿತ್ತು ಅಂತ ಹೇಳಿದ್ದು, 10 ರನ್ ಹೊಡೆದಿದೀವಪ್ಪ, ಮಿಕ್ಕಿದ 2 ಓವರ್ ನೋಡ್ತೀವಿ ಅಂತ ಹೇಳ್ತಾ ಇರೋದು. ಇನ್ನ ನಾವು ನೆಕ್ಸ್ಟ್ ಮ್ಯಾಚ್ ನೋಡ್ತಾ ಹೋಯ್ತು ಅಂದ್ರೆ ಓನರ್ಸ್ ಮ್ಯಾಚ್, ಅದಕ್ಕೆ ಗೆದ್ದಂತ ಟೀಮ್ಗೆ 1 kg ಸಿಲ್ವರ್ ಕಪ್ ಸಿಗುತ್ತೆ. ರನ್ನರ್ ಅಪ್ ಟೀಮ್ಗೆ 1/2 kg ಸಿಲ್ವರ್ ಕಪ್ ಸಿಗುತ್ತೆ. 12 ಬಾಲ್ 20 ಬೇಕಾಗಿರೋದು. KSPL ನ ನೀವು ನೋಡಬಹುದು. ನನಗೆ ಗಂಗಾಧರ್ ಸರ್ ಬಗ್ಗೆ ಮಾತಾಡೋದಾದ್ರೆ ಎಂತ ಅದ್ಭುತ ವೇದಿಕೆಯನ್ನು ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು KSCA ಡಾಕ್ಟರ್ ಗಂಗಾಧರ್ ಸರ್ ಅಂತ ಹೇಳ್ಬೋದು ನಾವು. ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿರುವಂತದ್ದು ಸಾಲದ ಇರೋದಕ್ಕೆ 32 ಟೀಮಿನ ಓನರ್ಗಳಿಗೆ ಕೂಡ ಬಿಡ್ಡಿಂಗ್ ಮಾಡೋದ್ರ ಮುಖಾಂತರವಾಗಿ ನೀನು ನೋಡಿದ್ವಿ ನಾವು 7:30ಕ್ಕೆ ಆ ನೇರ ಪ್ರಸಾರದಲ್ಲಿ ಬಿಡ್ಡಿಂಗ್ ಕಾರ್ಯಕ್ರಮ ಮಾಡಿ ಇವತ್ತು ಆ ಓನರ್ಸ್ ಗಳೆಲ್ಲ ಇವತ್ತು ಸ್ಪರ್ಧಾದಿಗಳಾಗಿ ಕಣಕ್ಕಿಳಿತಾರೆ ಆಟಗಾರರಾಗಿ. ನೀವು ಮಾತ್ರ ಅಲ್ಲಪ್ಪ, ನಮಗೂ ಗೊತ್ತು, ನಾವು ಪ್ಲೇಯರ್ ಗಳೇ ಅಂತ ಹೇಳ್ತಾ ಇರೋದು ಓನರ್ಸ್ ಗಳಲ್ಲಿ. 11 ಗಂಟೆ ಎಕ್ಸಾಕ್ಟ್ ಆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ನಾವು ನೋಡ್ಬೋದು 31 ಡಿಸ್ಟಿಕ್ಕಿಗೂ ಹೋಗಿ ಒಳ್ಳೆ ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡಿ ಅದಕ್ಕೆ ಟೈಮ್ ತಗೊಂಡು ಅದಾದ್ಮೇಲೆ ಬಿಡ್ಡಿಂಗ್ ಮಾಡಿ ಐಕಾನ್ಸ್ ನ ಸೆಲೆಕ್ಟ್ ಮಾಡಿ ಟೂರ್ನಮೆಂಟ್ ಕಂಡಕ್ಟ್ ಮಾಡಿ ಇಷ್ಟೊಂದು ಯಶಸ್ವಿ ಆಗ್ತಾ ಇದೆ ಅಂತಂದ್ರೆ ಕರ್ನಾಟಕದ ಕ್ರಿಕೆಟ್ ಸಮರ ಅಂತಂದ್ರೆ ಅದಕ್ಕೆ ಪರ್ಫೆಕ್ಟ್ ಟ್ಯಾಗ್ ಲೈನ್ ಅಂತಾನೆ ಹೇಳ್ಬೇಕಿದು. ಖಂಡಿತವಾಗ್ಲೂ ನೋಡಿ, ಇಲ್ಲಿ ಕರ್ನಾಟಕದ ಕ್ರಿಕೆಟ್ ಸಮರದ ಪರ್ಫೆಕ್ಟ್ ಟ್ಯಾಗ್ ಲೈನ್ ಅಂತ ಹೇಳ್ಬೋದು. ನೀವು ಹೇಳ್ದಂಗೆ 100%. ಯಾಕಂತಂದ್ರೆ ಇಂಥ ಬಿಗ್ ಟೂರ್ನಮೆಂಟ್ ಅಲ್ಲಿ ಪ್ಲೇಯರ್ಸ್ ಗಳು ಭಾಗವಹಿಸೋದು ಒಂದು ರೀತಿ ಆದ್ರೆ ಅದಕ್ಕೆ ಓನರ್ಶಿಪ್ ಗಳು ಬರುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಂದು ತಿಂಗಳುಗಳ ಕಾಲ ಇಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ಅಲ್ಲಿ ಒತ್ಕೊಂಡು ನಾವು ಆರ್ಗನೈಸರ್ಗೆ ಅವ್ರು ಸಪೋರ್ಟ್ ಕೊಡಬೇಕು ಅಂತಿದ್ದಾಗ ಅಷ್ಟು ಈಸಿ ಇರಲ್ಲ. ಸೊ ಆ ಓನರ್ಗಳಿಗೆ ನಾವಂತೂ ಬಿಗ್ ಸೆಲೆಕ್ಟ್ ಕೊಡಬೇಕಾಗುತ್ತೆ. ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಕ್ರೀಡಾರಂಗದಲ್ಲೂ ಕೂಡ ನೀವು ಓನರ್ಶಿಪ್ ಅಂತ ಬಂದಾಗ, ಸ್ಪಾನ್ಸರ್ಶಿಪ್ ಅಂತ ಬಂದಾಗ ಸೊ ಖಂಡಿತವಾಗ್ಲೂ ನಾವು ಮೆಚ್ಚಾಡಬೇಕಾಗುತ್ತೆ, ನಾವು ಕೊಂಡಾಡಬೇಕಾಗತ್ತೆ. ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಅವ್ರದ್ದು ಇರುತ್ತೆ ಇಲ್ಲಿ. ಅದಾದ್ಮೇಲೆ ನೋಡ್ಬೋದು ನಾವು ಕೂಡ ಯಾವುದೇ ತರ ನಮ್ಮ ಜೊತೆ ಹೊಂದಿಕೊಂಡು ಹೋಗುವಂತ ಕ್ರ್ಯೂ ಇರುತ್ತಲ್ಲ, ಆ ಕ್ರ್ಯೂಗೂ ನಾವು ಧನ್ಯವಾದ ಹೇಳಲೇಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡಿ ಈ ಒಂದು ಗ್ರೌಂಡಿಗೆ ಯಾರ್ಯಾರು ಹಗ್ಗಲಿರುಳು ಅಂತ ಶ್ರಮಿಸಿ ದುಡಿದಿರ್ತಾರೆ ಅವ್ರಿಗೂ ಕೂಡ ಈ ಹಂತದಲ್ಲಿ ಧನ್ಯವಾದ ಹೇಳಲೇಬೇಕಾಗುತ್ತೆ. ಖಂಡಿತವಾಗ್ಲೂ ಏನು ಸಮಸ್ಯೆ ಆಗಿದೆ ನೋಡೋಣ. ಅಂಪೈರ್ಸ್ ಹೇಳ್ತಾ ಇದ್ದಾರೆ ಅಲ್ಲಿ ಬ್ಯಾಟಿಂಗ್ ಪವರ್ ಪ್ಲೇ ಅಂತ ನಾವು ಹೇಳ್ತೀವಿ, ಅದು ಬಾಕಿ ಉಳಿದಿದೆ. ಸೊ ಈ ಸಂದರ್ಭದಲ್ಲಿ ಅವರು ಬ್ಯಾಟಿಂಗ್ ಪವರ್ ಪ್ಲೇ ತಗೊಂಡೋಗಿದೆ. ಆಯ್ತಾ ಏನು ಮುದ್ದೆಗಿಟ್ಟು ಬನ್ನಿ. ಬ್ಯಾಟಿಂಗ್ ಪವರ್ ಪ್ಲೇ ಅಂತ ಬರ್ತಾ ಇದೆ. 12 ಬಾಲ್ 20 ರನ್. ಇವಾಗ ಇದ್ರ ಮೇಲೆಲ್ಲ PM ಮಾಡೋದು. ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ, ಕನೆಕ್ಷನ್ ಚೆನ್ನಾಗಿದೆ, ಡಿಸ್ಟೆನ್ಸ್ ಸಿಗ್ತಾ ಇರೋದು ಮದನ್ ಬ್ಯಾಟ್ ಇಂದ ಬರ್ತಾ ಇರುವಂತ ಅದ್ಭುತ ಸಿಕ್ಸರ್, ಪರ್ಫೆಕ್ಟ್ ಶಾಟ್ ಅಂತಾನೆ ಹೇಳ್ಬೇಕು. ಇದು ಬೇಕಾಗಿತ್ತು ಆಸನ್ ರಾಕರ್ಸ್ಗೆ. ಅವರ ಸ್ಟ್ರಾಂಗ್ ಝೋನ್ ಅಲ್ಲಿ, ಅವರ ಫೇವರೇಟ್ ಏರಿಯಾದಲ್ಲಿ ನೀವು ಬಾಲ್ ಮಾಡಿದ್ರೆ ಯಾವತ್ತೂ ಕೂಡ ಬಿಡಲ್ಲ. ಅದನ್ನ ಪ್ರತಿ ಮ್ಯಾಚ್ ಅಲ್ಲೂ ತೋರಿಸಿದಾರೆ ಅವರು. ಆದ್ರೂ ಕಮ್ಮಿ ಬಾಲ್ ಆದ್ರೂ ಕೂಡ ಸಿಟಿ ಮತ್ತು ತರ ಸಿಡಿಯೋದವರು ನೋಡಿ ಯಾವ ರೀತಿಗೆ ಬುಲೆಟ್ ಟ್ರೈನ್ ಹೋಗಿರೋದು. ಇದು ಸೀದಾ ಗಡಿ ಪಾರ್ ಆಗುತ್ತೆ ಈ ಬಾಲ್. ಅಷ್ಟು ಪರ್ಫೆಕ್ಟ್ ಶಾಟ್, ಅರಕಲ್ ಗೋಡು ಬೌಂಡ್ರಿ ದಾಟಿ ಬೀಳುವಂತ ಬಾಲ್ ಇದು ನೋಡಿ. ಎಷ್ಟು ಫ್ಲಾಟ್ ಆಗಿ, ಎಷ್ಟು ಮಿಡಲ್ ಆಗ್ತಾ ಬ್ಯಾಟ್ ಅಲ್ಲಿ ಕನೆಕ್ಟ್ ಆಗಿ ಹೊಡೆದಿರುವಂತ ಶಾಟ್ ಇದು. ಅಲ್ಲಿ ಹಾಸನ್ ಡಗ್ಔಟ್ಗೆ ಹೊಡೆದಿರೋದು ನಾವು ನೋಡ್ಬೋದು. ಯಾವ ರೀತಿ ಹಾಸನ ಟೀಮ್ ಅವರಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವ್ರಿಗೆ ಹೊಡೆದಿರೋದು ತಗೊಳಪ್ಪ ನೀನು ಕ್ಯಾಚ್ ಹಿಡ್ಕೋ ನಾನು ಹೊಡಿತೀನಿ ಅಂತ ಹೇಳಿರೋದು. ಅದೇ ತರ ಆಡ್ತಾ ಇರೋದು ಮದನ್. 11 ಬಾಲ್ 14. ಇವಾಗ ಪ್ರೆಷರ್ ಏನಿಲ್ಲ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಈ ಒಂದು ಸಿಚುಯೇಷನ್ ಅಲ್ಲಿ ಆ ಒಂದು ಹಿಟ್ ಬಂದಿರೋದು ಮದನ್ ಅವರಿಂದ. ಇವಾಗ ಪ್ರೆಷರ್ ಅಲ್ಲಿರೋದು ಕೊಪ್ಪಳ ನೈಟ್ ರೈಡರ್ಸ್. 11 ಬಾಲ್ 14 ರನ್. ನೀವೇನ್ ಮಾಡ್ಬೇಕಾಗುತ್ತೆ, ಮ್ಯಾಕ್ಸಿಮಮ್ ಇನ್ನೊಂದು 2 ರಿಂದ 3 ಬಾಲ್ ಒಳಗೆ
ಬಾಲ್ ಗಿಂತ ಕಮ್ಮಿ ರನ್ಸ್ ಅನ್ನ ತರಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ರೋಲ್. ನೋಡಿ, ನೀವು ಒಂದು ಒಳ್ಳೆ ರೈಟ್ ಇರ್ಬೇಕಾದ್ರೆ ಅದನ್ನೇ ನೀವು ಕ್ಲಿಯರ್ ತಗೊಂಡಾಗ ನೀವು ಒಂದೊಂದು ಬಾಲ್ ಅಂತ ಕ್ಲೋಸ್ ಮೂಮೆಂಟ್ ಅಲ್ಲಿ ಬಂದಾಗ ಲಾಸ್ಟ್ ಮೂಮೆಂಟ್ ಡಾಟ್ ಆದ್ರೆ ತುಂಬಾ ಪ್ರೆಸರ್ ಆಗುತ್ತೆ. ನೀವು ಅದನ್ನೇ ಆಡ್ಕೊಂಡು ಹೋಗ್ಬೇಕು. ನೀವು 6 ಬೌಂಡ್ರಿ ಹೊಡಿ ಅಂತ ಹೇಳೋದಲ್ಲ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸಿಂಗಲ್ ರೊಟೇಟ್ ಮಾಡ್ಕೊಳ್ಳಿ, ಸ್ಟ್ರೈಕ್ ರೊಟೇಟ್ ಮಾಡ್ಕೊಳ್ಳಿ. ಈಗ ಸಿಂಗಲ್ ರೊಟೇಟ್ ಆಗಿದ್ದೆ, ಕೀಪರ್ ಮಿಸ್ ಮಾಡಿದ್ರು, ಹಾಗಾಗಿ 1 ರನ್ ಬಂತು. ಇಲ್ಲಾಂದ್ರೆ ಖಂಡಿತವಾಗ್ಲೂ ಬಾಲ್ ಶಾಟ್ ಅಂತಾನೆ ಆಗ್ತಾ ಇತ್ತು. ಒಳ್ಳೆ ಬಾಲ್ ಅಂತ ಹೇಳ್ಬೋದು. ಸದ್ದಾಮ್ ಕಡೆಯಿಂದ ಕಂಬ್ಯಾಕ್ ಮಾಡಿದ್ರು ಸದ್ದಾಮ್ ಇಲ್ಲಿ. ಬಟ್ ಅಲ್ಲಿ ಯೋಚನೆ ಮಾಡಿದ್ದು ಕವರ್ ಮತ್ತೆ ಪಾಯಿಂಟ್ ಮತ್ತೆ ಥರ್ಡ್ ಮ್ಯಾನ್ ಅಲ್ಲಿ ಯಾವ್ದಾದ್ರು ಪ್ರೊಟೆಕ್ಷನ್ ಇಲ್ಲ. ತಲೆ ಮೇಲೆ ಎತ್ತಾಕಿದ್ರೆ 4 ರನ್ ಅಂತ ಯೋಚನೆ ಮಾಡ್ತಾ ಇರೋದು ಬ್ಯಾಟರ್ಸ್. ಬಹುಶಃ ನಮ್ಮ ಮಾತು ಕೇಳಿಸಿತು ಅನ್ಸುತ್ತೆ ಅವ್ರಿಗೆ. ಫೀಲ್ಡರ್ ನ ಕಳಿಸ್ತಾ ಇರೋದು ಪಾಯಿಂಟ್ ಅಲ್ಲಿ. ತಗೊಂಡಿರೋ ದೀಪ್ ಥರ್ಡ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇವಾಗ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಹೇಳ್ಬೋದು. ದೀಪ್ ಥರ್ಡ್ ಮ್ಯಾನ್ ಅಂತ ಹೇಳ್ಬೋದು. ನಾವು ಅಲ್ಲಿಗೆ ಫೀಲ್ಡರ್ ಇಡ್ತಾ ಇರುವಂತದ್ದು ಇವಾಗ ಪ್ರಶಾಂತ್ ಪಿಳ್ಳೆ ಸ್ವಿಚ್ ಹೊಡಿತಾರೆ. ಅದಕ್ಕೆ ಒಳ್ಳೆ ಬಾಲ್ ಇದೆ ಪ್ರಶಾಂತ್ ಪಿಳ್ಳೆ ಬ್ಯಾಟಿಂಗ್ ಇವತ್ತು ಚೆನ್ನಾಗಿ ಆಗ್ತಾ ಇಲ್ಲ. ಒಂದೊಂದು ಬಾಲ್ ಡಾಟ್ ಆದಂಗೆ ಇವರಿಗೆ ಕಷ್ಟ ಆಗುತ್ತೆ. ಬ್ಯಾಟಿಂಗ್ ಪವರ್ ಪ್ಲೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಸನ್ ರಾಕರ್ಸ್ 9 ಬಾಲ್ಗೆ ಬೇಕಾಗಿರುವಂತದ್ದು 13 ರಿಕ್ವೈರ್ಮೆಂಟ್. ನೋಡಿ, ನಿಮಗೆ 8 ಕಾಣ್ತದೆ, 9 ಸನಿಹ ಹೋಗ್ತಾ ಇರುವಂತದ್ದು. ಬಟ್ ರನ್ ರೇಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಅವ್ರ ರನ್ ರೇಟ್ ಕೂಡ 8 ರನ್ಸ್ ಪರ್ ಓವರ್ ಮಾಡಿರೋದು. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ, ವಿಕೆಟ್ಸ್ ಇದೆ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಬೆಕ್ಶಾಟಿಗೆ ಹೋಗೋದಲ್ಲಿ ಸ್ಲಿಪ್ ಅಲ್ಲಿ 1 ರನ್ ಈಸಿಯಾಗಿ ತಗೊಳ್ತಾರೆ. 12 ರನ್ ಬೇಕಾಗಿದೆ. 2 ಸಿಕ್ಸಿನ ಆಟ ಬಾಕಿ ಇರೋದು. 8ಕ್ಕೆ 12 ಫೈನಲ್ ಪ್ರವೇಶಕ್ಕಾಗಿ ಇಲ್ಲಿ ಕೊಪ್ಪಳ ನೈಟ್ ರೈಡರ್ಸ್ ಒಂದ್ ಕಡೆ ಹಾಸನ್ ರಾಕರ್ಸ್ ತಾಯಿ ಹಾಸನಾಂಬೆಯನ್ನ ಪ್ರಾರ್ಥಿಸ್ತಾ ಇರ್ತಾರೆ ಅಭಿಮಾನಿಗಳು ಮತ್ತು ಆಟಗಾರರು. ಏನಾಗುತ್ತೆ ಮ್ಯಾಚ್, ಯಾರು ಗೆಲ್ಲಬಹುದು? ನೀವೇನಾದ್ರೂ ಪ್ರಿಡಿಕ್ಷನ್ ಮಾಡ್ತೀರಾ? ನೀವು ಕ್ರಿಕೆಟ್ ಗೆಲ್ಲುತ್ತೆ, ನನ್ನ ಪ್ರಕಾರ ಕ್ರಿಕೆಟ್ ಗೆಲ್ಲುತ್ತೆ ಅಂತಾನೆ ಹೇಳ್ಬೇಕು. ನಾನು ಕ್ರಿಕೆಟ್ ಗೆಲ್ಲುತ್ತಾ ಫುಟ್ಬಾಲ್ ಗೆಲ್ಲುತ್ತಾ ಅಂತ ಕೇಳಿಲ್ಲ ನಿಮ್ ಕೈಯಲ್ಲಿ. ನಾನು ಕೇಳಿದ್ರೆ ಯಾವ ಟೀಮ್ ಗೆಲ್ಲುತ್ತೆ ಅಂತ ಹೇಳಿ ನಿಮ್ಮ ಹತ್ರ ಪ್ರಿಡಿಕ್ಷನ್ ಕೊಡಕ್ ಆಗಲ್ಲ ಅಂತ ಹೇಳ್ತೀರಿ ನೀವು. 8 ಬಾಲ್ಗೆ 12 ನೋಡೋಣ. ಈ ಸಂದರ್ಭದಲ್ಲಿ ನೋಡಿದಾಗ ವೆರಿ ಫಸ್ಟ್ ಬಾಲ್ 6 ಹೊಡೆದಾಗ ಪ್ರೆಸರ್ ಕಂಪ್ಲೀಟ್ ಅಪೋಸಿಟ್ ಬಿಲ್ಡ್ ಆಗಿದೆ. ಇವಾಗ ಕೂಡ ಅದೇ ಒತ್ತಡದಲ್ಲಿದ್ದಾರೆ. ಅದನ್ನು ಇವರು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ, ಯುಟಿಲೈಸ್ ಮಾಡ್ಕೊಳ್ಬೇಕಾಗುತ್ತೆ ಇವರು ಹಾಸನ್ ರಾಕರ್ಸ್. ಒಳ್ಳೆ ಬಾಲ್ ಅಂತಾನೆ ಹೇಳ್ಬೇಕು. ಪ್ರಿಡಿಕ್ಟ್ ಮಾಡಕ್ಕೆ ಒಂದ್ ಪ್ರಾಬ್ಲಮ್ ಇದೆ ಇದೇ ಒಂದು ಟೂರ್ನಮೆಂಟ್ ಅಲ್ಲಿ. ಏನು ಅಂತಂದ್ರೆ 18 ಬಾಲ್ 18 ಡಿಫೆಂಡ್ ಆಗುತ್ತೆ. 6 ಬಾಲಿಗೆ 7 ಬೇಕಾಗಿದ್ದಾಗ ಫಸ್ಟ್ ಬಾಲ್ 4 ಆಗುತ್ತೆ. 5 ಬಾಲಿಗೆ 3 ಬೇಕಾಗಿದ್ದಾಗ ಆ ಒಂದು ಸ್ಕೋರ್ ಡಿಫೆಂಡ್ ಆಗುತ್ತೆ. 3 ಬಾಲ್ಗೆ 12 ಬೇಕಾಗಿದ್ದಾಗ 6 ಹೊಡಿತಾರೆ. 117 ರನ್ ಚೇಸ್ ಮಾಡ್ತಾರೆ. ಈ ತರ ಒಂದು ಟೂರ್ನಮೆಂಟ್ ಇಲ್ಲಿ ಇರ್ಬೇಕಾದ್ರೆ ನಾವ್ ಹೆಂಗ್ ಪ್ರಿಡಿಕ್ಟ್ ಮಾಡಕ್ಕಾಗುತ್ತೆ? ಖಂಡಿತವಾಗ್ಲು ಅದಕ್ಕಿಂತ ಪ್ರಿಡಿಕ್ಟ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಪ್ರಸ್ತುತ ವಾತಾವರಣ ನೋಡ್ಬಿಟ್ಟು ನಾವು ಪ್ರಿಡಿಕ್ಟ್ ಕೆಲವೊಂದು ಮಾಡಬೇಕಾಗುತ್ತೆ. ಯಾವ ರೀತಿ ಇದೆ ಬ್ಯಾಟರ್ ಮೂವ್ಮೆಂಟ್, ಬೌಲರ್ ಪೇಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬ್ಯಾಟರ್ ನೋಡಿದಾಗ ನಿಮಗೆ ಅಬ್ಸರ್ವ್ ಆಗುತ್ತೆ. 7 ಬಾಲ್ 12 ಬೇಕಿದ್ರೆ ಪ್ರೆಸರ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಒತ್ತಡಕ್ಕೆ ಸಿಲ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಾಲ್ಗೆ ನೀವು 6 ತಗೊಂಡು ಎಷ್ಟು ಸಖತ್ತಾಗಿ ಸ್ಟಾರ್ಟ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಬೌಲರ್ ನ ಅಬ್ಸರ್ವ್ ಮಾಡಿ ನೀವು ಸ್ವಿಚ್ ತಗೊಂಡ್ರಲ್ಲ, ನೀವು ಅಲ್ಲಿಂದನೇ ಮೊಮೆಂಟಮ್ ಚೇಂಜ್ ಆಗುತ್ತೆ. ನೀವು ಯಾವತ್ತೂ ಕೂಡ ಯಾವುದೇ ಟೀಮ್ ಬ್ಯಾಟರ್ಗಳಾಗಿರ್ಲಿ ಯಾರೇ ಪ್ಲೇಯರ್ಗಳಾಗಿರ್ಲಿ ಆಡಬೇಕಾದ್ರೆ ಅದನ್ನ ಅದೇ ತರ ತಗೊಂಡು ಹೋಗ್ಬಿಡ್ಬೇಕು. ಇಲ್ಲಿ ಬರ್ತಾ ಇರೋದು ವೈಟ್ ಬಾಲ್ ಅಂತ ಸಿಗ್ನಲ್ ಮಾಡ್ತಾ ಇರೋದು ಅಂಪೈರ್ ಅವರು. 1+1 2 ರನ್ ಆಡ್ ಆಗುತ್ತೆ. ಕ್ರೂಷಿಯಲ್ 2 ರನ್ ಅಂತಾನೆ ಹೇಳ್ಬೇಕಾಗುತ್ತೆ ಈ ಒಂದು ಸಿಚುಯೇಷನ್ಗೆ. ಕೊನೆ ತನಕ ಬರ್ತಾ ಇದೆ ಮ್ಯಾಚ್. ಇದು ಲಸ್ಟಿಕ್ ಇಂದ ಹೊರ ಬಿದ್ದಿದ್ದಕ್ಕೆ ಹೇಳ್ತಾರೆ ಇಲ್ಲಿ ಧನಂಜಯ್ ಕೊಹ್ಲಿ ಅವರು ವೈಟ್ ಬಾಲ್ ಅಪ್ಪ ಇದು ಅಂತ ಹೇಳ್ಬಿಟ್ಟು 2 ರನ್ ಸಿಗುತ್ತೆ. 1+1 ಅಂತ ಹೇಳಿ 7 ಬಾಲ್ಗೆ 10 ರನ್ ಬೇಕಾಗಿದೆ. ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು ಈ ಬಾಲ್. ಈ ಮ್ಯಾಚಿನ ಒಂದು ಸೆಮಿಫೈನಲ್ ಕದನದ ರೋಚಕ ಪಂದ್ಯಾವಳಿಯ ಒಂದು ಇಂಪಾರ್ಟೆಂಟ್ ಮೂಮೆಂಟ್ ಅಂತ ಹೇಳ್ಬೋದು. ನೋಡಿ, ಓಹ್ ಜಸ್ಟ್ ಪಿನ್ ಪಾಯಿಂಟ್ ಅಲ್ಲಿ ಬಚಾವಾಗಿದೆ ಅಂತ ಲೆಗ್ ಇಂದ ಹೋಗಿರೋದು. ಇದು ಕೂದಲೇ ಅಂತರದಲ್ಲಿ ಬಚಾವಾಗಿರ್ತಕ್ಕಂಥ ಬ್ಯಾಟರ್ ನೋಡಿ. ಹೃದಯ ಬಡಿತ ಹೆಚ್ಚಾಗಿರೋರು ಮ್ಯಾಚ್ ಅನ್ನ ನೋಡ್ಬೇಡಿ ಅಂತ ಹೇಳಿದ್ರೆ, ಹಾರ್ಟ್ ಪ್ರಾಬ್ಲಮ್ ಇರೋರು ಈ ಮ್ಯಾಚ್ ಅನ್ನ ನೋಡ್ಬೇಡಿ ಅಂತ ಹೇಳ್ತಾ ಇರೋದು ನಾವು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಕ್ರೂಷಿಯಲ್ ಮ್ಯಾಚ್ ಇದು, ಕ್ರಿಟಿಕಲ್ ಮ್ಯಾಚ್. ಗೆದ್ರೆ ಫೈನಲ್ ಹೋಗುವಂತದ್ದು. ಎಂತ ಶಾಟ್ ಬಿಡುದು ದೀಪಕ್ ಚಕ್ರವರ್ತಿಗೆ ಬೇಕಿತ್ತು ಬೌಂಡ್ರಿ. ಇದನ್ನ ಹೊಡೆದಿರೋದು ಇಲ್ಲಿ ಮ್ಯಾಚ್ ವಿನ್ನಿಂಗ್ ಗೇಮ್ ಬರ್ತಾ ಇದೆ. ಬೌಂಡ್ರಿ ಕ್ವಾಲಿಟಿ ಶಾಟ್ ಬಿಡಲಂತ ಬ್ಯಾಟ್ ಅಲ್ಲಿ ದೀಪಕ್ ಚಕ್ರವರ್ತಿಗೆ ಕವರ್ ಮಾಡ್ತಾ ಇರುವುದು ಮದನ್ ಅವರು. ಎಂತ ಟೈಮಿಂಗ್ ಗುರು ಇದು ಬೇಕಾಗಿತ್ತು ಲಾಸ್ಟ್ ಬಾಲ್ ಅಲ್ಲಿ. ಎಂತ ಒಂದು ಅದ್ಭುತ ಶಾಟ್ ನಾವು ನೋಡ್ಬೋದು ರಿಪ್ಲೇ ಅಲ್ಲಿ. ಹಾಸನ್ ಡಗ್ಔಟ್ ಕೂಡ ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ ಅಲ್ಲಿ ಬಂದಿರುವಂತ ಸಪೋರ್ಟರ್ಸ್ ರಿಪ್ಲೇ ನೋಡ್ಬೋದು ಯಾವ ರೀತಿ ಹೊಡೆದಿದ್ದು ಅಂತ. ಸ್ವಲ್ಪ ಔಟ್ಸೈಡ್ ಆಫ್ ಸ್ಟಿಕ್ ಹಾಕಿದ್ದು, ಕವರ್ ಡ್ರೈವ್ ಅಂತ ಏನ್ ಹೇಳ್ತೀವಿ ಅದನ್ನೇ ಮಾಡಿದ್ದು. ಲಾಫ್ಟ್ ಕವರ್ ಡ್ರೈವ್ ಇದು, ತಲೆ ಮೇಲೆ ಎತ್ತಾಕಿದ್ದು. ಈ ರೀತಿ ಶಾಟ್ ನೋಡ್ತಾ ಹೋಯ್ತು ಅಂದ್ರೆ ನಮಗೆ ನೆನಪಾಗೋದು
ವಿರಾಟ್ ಕೊಹ್ಲಿ ಅವರು. ಪ್ರಶಾಂತ್ ಪಿಳ್ಳೆ ಅವರು ಹೊಡೆದಿರೋ ಶಾಟ್ ನೋಡಿ ಎಷ್ಟು ಸಖತ್ತಾಗಿದೆ. ಲಾಸ್ಟ್ ಬಾಲ್ಗೆ ಈ ಪ್ರೆಸರ್ ಅಲ್ಲಿ ಆಡ್ಬೇಕು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ನೆನಪಾಗ್ತಾರೆ. ಅವರ ಕ್ರಿಕೆಟ್ ಕ್ವಾಲಿಟಿ ಬೇರೆ, ಅವ್ರು ಇರೋದು ಜೀವನನೇ ಕ್ರಿಕೆಟ್ ಅಂತ ಬಂದಾಗ ಅದ್ರ ಬಗ್ಗೆ ನಮ್ಮ ಹುಡುಗರ ಬಗ್ಗೆ ಯೋಚನೆ ಮಾಡ್ಬೇಕಂತ ದಿನನಿತ್ಯ ತಮ್ಮದೇ ಆದಿತ್ಯಕ್ಕಂತ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಮಯ ಸಿಕ್ಕಾಗ ಬಿಡುವನ್ನ ಮಾಡ್ಕೊಂಡು ಕ್ರಿಕೆಟಿಗೆ ಬರ್ತಾರೆ. ಆದ್ರೆ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಹೋದಾಗ ಅವ್ರ ಜೀವನ ಕ್ರಿಕೆಟ್ ಅಂತ ಆದಾಗ ಅವ್ರಿಗೆ ತುಂಬಾ ಈಸಿ ಆಗಿರುತ್ತೆ ಈ ತರ ಶಾಟ್ ಗಳೆಲ್ಲ. ಬಟ್ ಅವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ, ಆ ರೀತಿ ಶಾಟ್ ನ ಟ್ರೈ ಮಾಡಿರ್ತಾರೆ ಪ್ರಾಕ್ಟೀಸ್ ಟೈಮ್ ಅಲ್ಲಿ. ಅದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಮಾಡ್ಬೇಕಾಗುತ್ತೆ. ನಾನಂತೂ ಅಪ್ಪಟ ಅಭಿಮಾನಿ, ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿ ನಾನು, ಅದ್ರ ಬಗ್ಗೆ ಮಾತಿಲ್ಲ. ಇವಾಗ ಬರ್ತಾ 6 ಬಾಲ್ಗೆ 6 ರನ್ಸ್ ಬೇಕಾಗಿರೋದಿಲ್ಲ. ಯಾರು ಗೆಲ್ತಾರೆ? ಕೊಪ್ಪಳ ನೈಟ್ ರೈಡರ್ಸ್ ಗೆಲ್ತಾರೆ, ಆಸ್ತಾನ್ ರಾಕರ್ಸ್ ಗೆಲ್ತಾರೆ ನೋಡ್ಬೇಕು ನಾವು. ಇದು ರೋಚಕ ಪಂದ್ಯ, ಇದು ರೋಮಾಂಚನ ಪಂದ್ಯ, ಇದು ಕುತೂಹಲಕಾರಿ ಪಂದ್ಯ ಅಂತ ಹೇಳ್ಬೋದು ನಾವು. ಇದು ಐ ಹೋಲ್ಡ್ ಮ್ಯಾಚ್ ಅಂತ ಹೇಳ್ತೀವಿ ಚೇತನ್. ಆ ಮ್ಯಾಚ್ ಹಾಕಿರೋದಿಲ್ಲ 6 ಬಾಲ್ಗೆ 6 ರನ್ಸ್. ಫೈನಲ್ ಟಿಕೆಟ್ ಸಿಗುತ್ತೆ, ರೋಚಕ ರೋಮಾಂಚನ ಜೊತೆಗೆ ಫೈನಲ್ ಟಿಕೆಟ್. 6 ಬಾಲಿಗೆ 6 ರನ್ ನೋಡಿದ್ರೆ ಫೈನಲ್ ಟಿಕೆಟ್. ಬಹುಶಃ ಏನಾದ್ರು ಸೂಪರ್ ಓವರ್ ಆಗುತ್ತಾ? ಎಂದೇ ಒಂದು ಸೂಪರ್ ಓವರ್ ಆಗ್ತಾ ಇಲ್ಲ KSPL ಅಲ್ಲಿ. ಏನಾದ್ರು ಸೂಪರ್ ಓವರ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೂಪರ್ ಓವರ್ ಆದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ನನಗೆ ಅನ್ಸುತ್ತೆ ಅದು ಪ್ಲಸ್ ಆದ್ರೆ ಬಹುಶಃ ಕೊಪ್ಪಳಿಗೆ ಪ್ಲಸ್ ಆಗೋ ಚಾನ್ಸಸ್ ಇರುತ್ತೆ ಸೂಪರ್ ಓವರ್. ಯಾಕಂತಂದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಬ್ಯಾಟಲ್ ಆಡ್ಕೊಳ್ತಾ ಬರ್ತಿರುವಂತ ಗಣ್ಯರು ವಾಪಸ್ ಓಪನ್ ನಿಲ್ತಾರೆ. ಅವ್ರ ಜೊತೆಗೆ ಪಟ್ಟಾಭಿಯವರು ನಿಲ್ಲಿಸ್ತಾರೆ, ಬಿಗ್ ಶಾಟ್ ಮಸಲ್ ಅಂತ ಹೇಳ್ಬೋದು ನಾವು ಅವರಿಗೆ. ಆದ್ರೆ ಇಲ್ಲಿ ನೋಡಿ 6 ಬಾಲಿಗೆ 6 ರನ್ಸ್ ಬೇಕಾದಾಗ ಮತ್ತೆ ಗಣೇಶ್ ಬಂದಿರೋದು ಬೌಲಿಂಗ್ಗೆ. ಇಲ್ಲಿ ಇವ್ರು ಏನ್ ಮಾಡ್ಬೇಕಾಗುತ್ತೆ? ಪ್ರತಿ ಬಾಲ್ ಅಲ್ಲಿ ನೀವು ಗ್ಯಾಪ್ ಹುಡುಕ್ಬೇಕು, ನೋಡ್ಕೊಳ್ಬೇಕು. ಇವ್ರು ಲಾಸ್ಟ್ ಓವರ್ ಫುಲ್ ಟಾಸ್ ಹಾಕಿದ್ದಾರೆ. ನಾನು ಬಿಗ್ ಶಾಟ್ ಗಿಂತ ಹೆಚ್ಚಾಗಿ ನನ್ನ ಏರಿಯಾ ಖಾಲಿ ಇದ್ರೆ ನಾನು ಕ್ಲಿಯರ್ ಮಾಡ್ಕೊಂಡು, ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಾನು 2 ರನ್ ತಗೊಳ್ಳೋಣ. ವೆರಿ ಫಸ್ಟ್ 2 ಬಾಲ್ ಅಲ್ಲಿ ನೀವು ತಗೊಳ್ಳುವಂತ ನಿರ್ಧಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಚೇತನ್ ಯೋಚನೆ ಮಾಡಿ ಆಡ್ಬೇಕಾಗುತ್ತೆ. ಈ ಒಂದು ಮೂಮೆಂಟ್ ಅಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಬಟ್ ಅಲ್ಲಿ ಬಂದಿರೋದು ಕ್ಯಾಪ್ಟನ್, ನಾನು ಜವಾಬ್ದಾರಿ ತಗೋತೀನಿ, ನನ್ನ ಟೀಮ್ ಜವಾಬ್ದಾರಿ ನಾನು ತಗೋತೀನಿ ಅಂತ ಬಂದಿರೋದು ಲಾಸ್ಟ್ ಮೂಮೆಂಟ್ ಅಲ್ಲಿ 6 ಬಾಲ್ 6 ರನ್ ಬೇಕಾಗಿದ್ದಾಗ ಗಣೇಶ್. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಕ್ಯಾಪ್ಟನ್ಗೆ ಅಷ್ಟು ಲಕ್ ಇರಲಿಲ್ಲ. ಟಾಸ್ ಕೂಡ ಸೋತಿದ್ರು ಅವರು. ಅದಾದ್ಮೇಲೆ ಬ್ಯಾಟಿಂಗ್ ಇಂದ ಸ್ವಲ್ಪ ಅಷ್ಟು ರನ್ಸ್ ಕೂಡ ಬಂದಿರಲಿಲ್ಲ. ಆಡಿದ್ರು ಕೂಡ ಬಾಲ್ ಟು ಬಾಲ್ ಆಡಿದ್ರು ಅವರು. ಅವ್ರ ಆಟ ಬೇರೆ ತರ ಬಿಗ್ ಶಾಟ್ ಹೊಡಿತಾರೆ ಅವರು. ಬಾಲ್ ಗಿಂತ ರನ್ಸ್ ಜಾಸ್ತಿ ಮಾಡ್ತಾರೆ ಅವರು. ಫಸ್ಟ್ ಓವರ್ ಕೂಡ ಚೆನ್ನಾಗಿರ್ಲಿಲ್ಲ. ಸ್ಲಾಟ್ ಅಲ್ಲಿ ಹಾಕಿದ್ದು ಬಿಗ್ ಶಾಟ್ ಗೆ ಹೋಗಿರೋದಿಲ್ಲ ಬ್ಯಾಟರ್. 2 ಆಡು ಅಂತ ಹೇಳ್ತಾ ಇದ್ರು ಪ್ರಶಾಂತ್ ಪಿಳ್ಳೆ. ನಾನು ಹೇಳ್ತೀನಿ ನೋಡಿ, ನಿಮಗೆ ನೀವು 6 ಗೆ ಹೋದಾಗ ಕಷ್ಟ ಆಗುತ್ತೆ. ನೀವು ಪ್ರತಿ ಬಾಲಿಗೆ 2 ರನ್ ತಗೊಳ್ಳುವಂತ ಪ್ರಯತ್ನ ಕನಿಷ್ಠ ಪಕ್ಷವಾದ್ರೆ ಮಾಡಬೇಕಾಗುತ್ತೆ. ನೀವು ಬೌಲರ್ಗೆ ಒತ್ತಡ ಕೊಡಬೇಕಾಗುತ್ತೆ. ಯಾವ ರೀತಿ ಹಾಕಿದ್ರೆ ಬೀಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವರ ಸ್ಟ್ರಾಂಗ್ ಏರಿಯಾ ಬೌಲರ್ ಕೂಡ ರೀಡ್ ಮಾಡಿರ್ತಾರೆ. ಈ ಬಾಲ್ ಹೊಡಿತಾರೆ ಅಂತ ಹೇಳ್ಬಿಟ್ಟು ಅದನ್ನ ತಪ್ಪಿಸೋ ಯೋಚನೆ ಬೌಲರ್ ಮಾಡಿರ್ತಾರೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ದ ಡೇಂಜರಸ್ ಪ್ಲೇಯರ್ ಅಂತ ನಾವು ಏನ್ ಹೇಳ್ತೀವಿ, ಮಿಸ್ಟರ್ ಗಣಿ ಅಲ್ಲಿ ಬೌಲಿಂಗ್ ಮಾಡ್ತಾ ಇರುವಂತದ್ದು. ಅಲ್ಲಿ ಬಿಗ್ ಶಾಟ್ ಹೋದಾಗ ಒಂದೇ ಒಂದು ಮಿಸ್ ಟೈಮ್ ಆಯ್ತು ಅಂದ್ರೆ ವಿಕೆಟ್ ಆಗುತ್ತೆ. ಇದೇ ಹೇಳಿದ್ದು ಈಗಷ್ಟೇ ಹೇಳಿದ್ದು. ಮಿಸ್ಟೇಕ್ ಮಾಡಿದ್ರೆ ಮಿಸ್ ಟೈಮ್ ಆಗುತ್ತೆ ಅಂತ ಇಲ್ಲಿ ಮಿಸ್ ಆಗ್ತಾ ಇರೋದು ಮಿಸ್ ಟೈಮ್ ಅಲ್ಲಿ. ನೋಡಿ ಏನ್ ಆಗ್ತಿ ಅಂತ ಹೇಳಿದ್ರೆ ಇಲ್ಲಿ ಸಿಂಗಲ್ ಡಬಲ್ ಹೊಡಿಯುವಂತ ಬ್ಯಾಟಿಂಗ್ ಕೆಲವೊಂದು ನಾವು ಹೇಳಿದಾಗ ಸಿಂಗಲ್ ಡಬಲ್ ಅಂತ ಹೇಳಿದಾಗ ಅವ್ರು ತಗಲಾಕೊಳ್ತಾರೆ ಅನ್ನೋದು ದೊಡ್ಡ ಎಕ್ಸಾಂಪಲ್ ಇದು. ಯಾಕಂದ್ರೆ ಬ್ಯಾಕಪ್ ಲೆಂತ್ ಇತ್ತು, ಇದನ್ನ ಲೆಂತ್ ಸ್ವಲ್ಪ ಹಿಂದೆ ಹೇಳ್ಕೊಂಡು ಫೇಸ್ ಅಲ್ಲಿ ವೇರಿಯೇಷನ್ ಮಾಡಿ ಹಾಕಿರೋದು. ಕಾದು ನಿಂತು ನಿಮಗೆ ಏನಾಗಿದೆ, ಲಾಂಗ್ ಆನ್ ಇಂದ ನಿಮಗೆ ಮಿಡ್ ವಿಕೆಟ್ ಅಂತ ಏನಿದೆ ಅಲ್ಲಿವರೆಗೆ ಓಪನ್ ಆಗಿದೆ ಏರಿಯಾ. ನಿಮಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ಬ್ಯಾಕ್ ಫುಟ್ ಮಾಡ್ಕೊಂಡು ನೀವು ಆ ಏರಿಯಾ ಕ್ಲಿಯರ್ ಮಾಡಿದ್ರೆ 100% ಇದು 4 ರನ್ ತಗೊಳ್ಳೋ ಚಾನ್ಸಸ್ ಇತ್ತು. ಇದು ಬೇಜಾರಾಗಿ ಅದಕ್ಕೆ ಈ ವ್ಯಕ್ತಿ ಡಿಸಪಾಯಿಂಟ್ ಆಗಿರೋದು ನೋಡಿ. ಈಜಿ ನೀವು ಸಿಂಗಲ್ ತಗೊಳ್ಳೋಕೆ ಹೋದಾಗ ಪ್ರೊಟೆಕ್ಷನ್ ಹತ್ರ ಇರುತ್ತೆ, ಅವ್ರಿಗೆ ವಿಕೆಟ್ ತಗೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ. ಮೊದಲ 6 ಬಾಲ್ 6 ರನ್ ಮಾಡಿರೋದು. 6 ರನ್ ಕೂಡ 1 6 ಮಾಡಿರೋದವರು 5 ಬಾಲ್ ಏರಿದೆ. ಅದು ಬಹುಶಃ ಬ್ಯಾಟಿಗೆ ಬಿದ್ದಿರೋ ನೋಡಬಹುದು ಯಾವ ರೀತಿ ಅಂತ. ಈಜಿಯಾಗಿದ್ದಂತ ಬಾಲ್ ಅದು ಬ್ಯಾಕ್ ಫುಟ್ ಪಂಚ್ ಅಂತ ಹೇಳ್ತೀವಿ, ಅದು ಮಾಡಿ ಈಜಿಯಾಗಿ 2 ರನ್ ತಗೋಬಹುದಾಗಿತ್ತು. ಇಲ್ಲ ಬ್ಯಾಕ್ ಫುಟ್ ಪಂಚ್ ನೋಡಿ ಕ್ಯಾರಿ ನೀವು ನೋಡಿ ಆ ಡೀಪ್ ಪಾಯಿಂಟ್ ಅಲ್ಲಿ ಇದ್ದಾರೆ. ಇಲ್ಲಿ ಕವರ್ಸ್ ಅಲ್ಲಿ ಹಿಡಿದ ಕ್ಯಾಚ್ ಮಿಡ್ ಆಫ್ ಕೂಡ ಇದ್ದಾರೆ. ಆ ಬೌಲರ್ ಅಲ್ಲಿ ಏನು ಮಾಡಬಹುದಿತ್ತು? ನಿಮಗೆ ಲಾಂಗ್ ಆಫ್ ಅಲ್ಲಿ ಯಾರು ಇಲ್ಲ, ಡೀಪ್ ಕವರ್ಸ್ ಅಲ್ಲಿ ಯಾರು ಇಲ್ಲ, ಡೀಪ್ ಕವರ್ಸ್ ಕೂಡ ಯಾರು ಇಲ್ಲ. ನಿಮಗೆ ಫೀಲ್ಡರ್ ಹಿಡಿದಿದ್ದವರು ಇಲ್ಲಿ ಡೀಪ್ ಪಾಯಿಂಟ್ ಅಲ್ಲಿ ನಿಮಗೆ ಇಷ್ಟು ಏರಿಯಾ ನಿಮಗೆ ಓಪನ್ ಆಗಿ ಕೊಟ್ಟಾಗ ನೀವು ಆ ಬಾಲ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಂಡು ನೀವು ಸ್ವಲ್ಪ ತಲೆ ಕವರ್ಸ್ ತಲೆ ಮೇಲೆ ಹೊಡೆಯೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಚಂದನ್ ಏನ್ ಹೇಳ್ತೀರಾ ನೀವು? ಯೋಚನೆ ಮಾಡಿ ಆಡಬೇಕಾಗುತ್ತೆ ಬ್ಯಾಟರ್ಸ್ಗೆ. ಆತುರ ಪಡಬಾರದು ಅಂತ ಹೇಳ್ಬೇಕಾಗುತ್ತೆ. ಈ ಒಂದು ಮೂಮೆಂಟ್ ಅಲ್ಲಿ ಅಂಡರ್ ಪ್ರೆಷರ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಬರಬೇಕಾಗುತ್ತೆ ಬ್ಯಾಟರ್ಗೆ. ನೋಡಿ ಈ ಬಾಲ್ ಡಾಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಪಿಳ್ಳೆ ಸ್ಟ್ರೈಕ್ ಬಂದ್ರೆ ಹಾಸನ್ ರಾಕರ್ಸ್ ಗೆ ಪ್ಲಸ್ ಆಗೋ ತರ ಕಾಣುತ್ತೆ. ಸೆಟಲ್ ಆಗಿದ್ದಾರೆ ಅವರು. ಇದು ಕೂಡ ರನ್ ಔಟ್ ಬರೋ ಚಾನ್ಸಸ್ ಇದೆ ನನ್ನ ಪ್ರಕಾರ ಹೇಳ್ಬೇಕಾದ್ರೆ. ಯಾಕಂದ್ರೆ ಇದು ನೋಡ್ಬೇಕು ಏನ್ ತೀರ್ಪು ಬರುತ್ತೆ ಹೇಳಿ. ರನ್ ಔಟ್ ಆದ್ರೂ ಪರವಾಗಿಲ್ಲ, ಪ್ರಶಾಂತ್ ಪಿಳ್ಳೆ ಸ್ಟ್ರೈಕ್ ಬಂದ್ರೆ ಏನ್ ಗುರು ಕೈಯಿಂದ ಮ್ಯಾಚ್ ಬಿಡೋದು ಕಾಣ್ತಾ ಇದೆ ಹಾಸನ್ ರಾಕರ್ಸ್. ಕ್ಲೋಸ್ ಕಾಲ್ ಇದೆ.
ಹತ್ರನೇ ಇದೆ. ಬಹುಶಃ ಅಲ್ಲಿ ನೋಡಬಹುದು ಕೊಪ್ಪಳ ನೈಟ್ ರೈಡರ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಬಟ್ ಇನ್ನೊಂದು ಯೋಚನೆ ಮಾಡಬೇಕಾಗಿರೋದು ಮೊಮೆಂಟಮ್ಗೆ ಬ್ರೇಕ್ ಸಿಗ್ತಾ ಇದೆ, ಹಾಸನ್ ರಾಕರ್ಸ್ ಗೆ ಪ್ಲಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೇಕು. ಮೊಮೆಂಟಮ್ ಚೆನ್ನಾಗಿದ್ದು ಇಲ್ಲಿವರೆಗೂ ಕೊಪ್ಪಳ ನೈಟ್ ರೈಡರ್ಸ್ ಚೆನ್ನಾಗಿ ಡಾಟ್ ಮಾಡ್ತಾ ಇದ್ರು, ಚೆನ್ನಾಗಿ ವಿಕೆಟ್ ತಗೋತಾ ಇದ್ರು. ಬಟ್ ಇಲ್ಲಿ ಮೊಮೆಂಟಮ್ಗೆ ಬ್ರೇಕ್ ಸಿಗ್ತಾ ಇರೋದು. ಇಲ್ಲಿ ಸಿಗುತ್ತೆ, ಒಂದು ರನ್ ಆಗುತ್ತೆ ಇದು. ಖಂಡಿತವಾಗ್ಲೂ ಎಲ್ಲೋ ಕಡೆ ಬ್ಯಾಟ್ ಯಾರಲ್ಲಿ ಇತ್ತು ಅನ್ಕೊಂಡ್ರೆ, ಆದ್ರೆ ಈ ಜಾಗ ಒಂದು ಬರುತ್ತೆ, ಇಲ್ಲಿ ನಾಟ್ ಔಟ್ ಅಂತ ತೋರಿಸ್ತಾ ಇರೋದು ಪರದೆಯ ಮೇಲ್ಭಾಗದಲ್ಲಿ. ಇದು ಒಂದು ರನ್ ಆಗುತ್ತೆ, ಇನ್ನು ಬೇಕಾಗಿರೋದು 5 ರನ್ಸ್. ಸೊ ಇದನ್ನ ಇನ್ನಿರುವಂತಹ ಬಾಲ್ ಅನ್ನ ಪ್ರಶಾಂತ್ ಪಿಳ್ಳೆ ಆಡಿದಷ್ಟು ಚೆನ್ನಾಗಿರುತ್ತೆ. ಹಾಸನ್ ರಾಕರ್ಸ್ ಗೆ ಸೆಟಲ್ ಆಗಿದ್ದಾರೆ, ಬಿಗ್ ಶಾಟ್ ಎಬಿಲಿಟಿ ಇದೆ, ಆ ವ್ಯಕ್ತಿ ಸ್ವಿಚ್ ಕೂಡ ಆಡ್ತಾರೆ, ಇನ್ನು ಕುತ್ಕೊಂಡು ಸೀಪ್ ಕೂಡ ಹೊಡಿತಾರೆ. ಇದೆಲ್ಲ ಯೋಚನೆ ಮಾಡಿದ್ರೆ ಈ ತರ ಬ್ಯಾಟರ್ಗಳು ಇದ್ದಾಗ ಫೀಲ್ಡ್ ಸೆಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಇವರು. ನೋಡಬಹುದಲ್ಲಿ ನಾವು ಕೂಡ ಯಾವ ರೀತಿ ಅಂತ ಡೀಪ್ ಫೈನ್ ಲೆಗ್ ಅಲ್ಲಿ ಫೀಲ್ಡ್ ಇರೋದು, ಡೀಪ್ ಸ್ಕ್ವೇರ್ ಲೆಗ್ ಮತ್ತೆ ಮಿಡ್ ವಿಕೆಟ್ ಸೆಂಟರ್ ಅಲ್ಲಿ ಫೀಲ್ಡ್ ಇರೋದು ಲಾಂಗ್ ಆಫ್ ಇದೆ. ಬಟ್ ಡೀಪ್ ಮಿಡ್ ವಿಕೆಟ್ ಇಂದ ಡೀಪ್ ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆಫ್ ವರೆಗೂ ಫುಲ್ ಗ್ಯಾಪ್ ಇದೆ. ಆ ಗ್ಯಾಪ್ ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ನೋಡಿ ಗಣಿ ಎಷ್ಟು ಸಖತ್ ಪ್ರೆಸರ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡಿದ್ರೆ ನೀವು ಪ್ರತಿ ಬಾಲ್ ಸೀಪ್ ತಗೊಂಡಿದ್ರೆ ನಿಮಗೆ ಫ್ರಂಟ್ ಆಫ್ ದಿ ವಿಕೆಟ್ ಏರಿಯಾ ಖಾಲಿ ಇದೆ. ನಿಮಗೆ ಅದೇ ಹೇಳ್ತಾ ಇರೋದು, ನಾವು ಫ್ರಂಟ್ ಆಫ್ ದಿ ವಿಕೆಟ್ ಖಾಲಿ ಇರಬೇಕಾದ್ರೆ ಆ ಏರಿಯಾ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವು ಸೀಪ್ ಮಾಡ್ತೀರಾ ಅಂತ ಗೊತ್ತಿದ್ದವರು ಆ ತರ ಬಾಲ್ ಹಾಕೋದು. ಇದು ಸಖತ್ತಾಗಿದೆ. ಇಲ್ಲಿ ಗಣೇಶ್ ನೋಡಿ, ಕಳೆದ ಓವರ್ 2 ಬಾಲ್ ಇದರ ಬೀಟ್ ಆಗಿದ್ದಾರೆ, ಇನ್ನು ಉಳಿದಿರೋ 2 ಬಾಲ್. ಗುರು ಪ್ರತಿಯೊಬ್ಬರನ್ನು ಕೂಡ ತುದಿಗಾಲಲ್ಲಿ ನಿಲ್ಲಿಸಿರುವಂತಹ ಮ್ಯಾಚ್ ಇದು. ನೋಡಿ ಎಷ್ಟು ಟೆನ್ಷನ್ ಆಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಹಾಸನ್ ರಾಕರ್ಸ್ ಅವರಲ್ಲಿ ಏನು ಮ್ಯಾಚಿಂಗ್ ಆಗ್ತಾ ಇದೆ, ಎದೆ ಬಡಿತ ಹೆಚ್ಚಾಗ್ತಾ ಇರುವುದು, ಎದೆ ಬಡಿತ ಇಲ್ಲಿ. ಮಿಸ್ಟೇಕ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅಂತಾನೆ ಹೇಳ್ಬೇಕು. ಅಲ್ಲಿ ನಾವು ಯಾವ ರೀತಿ ಇದೆ ಫೀಲ್ಡ್ ಸೆಟಪ್ ನೋಡಬಹುದು. ಫೈನ್ ಲೆಗ್ ಮತ್ತೆ ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಫೀಲ್ಡ್ ಇರೋದು, ಸ್ಕ್ವೇರ್ ಲೆಗ್ ಇಂದ ಲಾಂಗ್ ಆನ್ ವರೆಗೂ ಗ್ಯಾಪ್ ಇದೆ. ಆ ಗ್ಯಾಪ್ ಹುಡುಕ್ತಾ ಇಲ್ಲ, ಹೊಡೆಯಕ್ಕೆ ಹೋಗ್ತಾ ಇರೋದು ಫೈನ್ ಲೆಗ್ ಮೇಲೆ. ಖಂಡಿತವಾಗ್ಲೂ ನೋಡಿ ಎಂತ ಕ್ವಾಲಿಟಿ ಬಾಲಿಂಗ್. 6 ಬಾಲ್ 6 ಬೇಕಿದ್ದು ಕೊಟ್ಟಿದ್ದು ಕೇವಲ ಒಂದೇ 1 ರನ್ಸ್ ಇಲ್ಲಿ. 1 ಬಾಲ್ಗೆ 5 ರನ್ ಬೇಕಾಗಿದೆ. ಎಷ್ಟು ಸಖತ್ ಬೌಲಿಂಗ್ ಮಾಡಿ ನೋಡಿ. ನೀವು ಇಷ್ಟು ಸಫಲ ಆಗಿದ್ದಾಗ ನಿಮಗೆ ರೌಂಡ್ ಫೀಲ್ಡ್ ಇರುವುದಿಲ್ಲ, 360 ಡಿಗ್ರಿಯಲ್ಲಿ ರೌಂಡ್ ಇರಬೇಕಾದ್ರೆ ನೀವು ಕೇವಲ ಒಂದೇ ಕಡೆ ಹೊಡಿದಿಂದ ಹೋದಾಗ ಅದು ಖಂಡಿತವಾಗ್ಲೂ ಅದು ಈಸಿ ಆಗಲ್ಲ. ಖಂಡಿತವಾಗ್ಲೂ ಇದು ಬ್ಯಾಟಿಂಗ್ ಅಂತ ಹೇಳ್ಬೇಕು ನಾವು. ಈ ಲಾಸ್ಟ್ ಬಾಲ್ಗೆ ಬೌಂಡ್ರಿ ಹೊಡೆದ್ರೆ KSL ಸೂಪರ್ ಓವರ್ ಮ್ಯಾಚ್ ನೋಡಬಹುದು. 6 ಬಂದ್ರೆ ಖಂಡಿತವಾಗ್ಲೂ ಹಾಸನ್ ರಾಕರ್ಸ್ ಕೇಕೆ ನಾವು ನೋಡಬಹುದು ಯಾವ ರೀತಿಯಾಗಿ ಕೇಕೆ ಹಾಕ್ತಾರೆ ಅಂತ ಹೇಳಿದ್ರೆ 100% ಕೊಪ್ಪಳ ನೈಟ್ ರೈಡರ್ಸ್ ಇಲ್ಲಿ ರೆಡಿ ಆಗಿದ್ದಾರೆ ಅಶೋಕ್. ಲಾಸ್ಟ್ ಓವರ್ ಅಲ್ಲಿ ಬೌಂಡ್ರಿ ಮಾಡಿ ಮ್ಯಾಚ್ ನ ಹತ್ರ ತಂದಿದ್ದು ಪ್ರಶಾಂತ್ ಪಿಳ್ಳೆ ಅವರೇನೆ. ಬಟ್ ಇಲ್ಲಿ ಡಾಟ್ ಮಾಡ್ತಾ ಇರೋದು ಪ್ರಶಾಂತ್ ಪಿಳ್ಳೆ ಅವರೇನೆ. ಅಲ್ಲ, ಬೌಂಡ್ರಿ ಓಡೋದು ಹತ್ರ ತಂದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ನೋಡಿ, ನೀವು 6 ಬಾಲ್ 6 ರನ್ ಬೇಕಿದ್ದಾಗ ಯಾವ ಕ್ರಿಕೆಟ್ ಆಡೋರು ಸರಿ, ಯಾವ ಟೀಮ್ ಆಡೋರು ಸರಿ, ಏನ್ ಯೋಚನೆ ಮಾಡಬೇಕಾಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಆ ಬಿಗ್ ಶಾಟ್ ಅವರು ಸಿಂಗಲ್ ಹೊಡೆಯುವಂತ ಬಾಲ್ಗೆ ಸಿಂಗಲ್ ಹೋಗ್ಬಿಟ್ಟು ವಿಕೆಟ್ ಕಳ್ಕೊಂಡ್ರೆ ಆದ್ಮೇಲೆ ಮೊಮೆಂಟಮ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ ಇಲ್ಲಿ. ಓ ಮೈ ಗಾಡ್ನೆಸ್, ಇದು ಬೇಕಾಗಿದ್ದು ಹಾಸನ್ ರಾಕರ್ಸ್ ಇಲ್ಲಿ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದ್ರು. ಲಾಸ್ಟ್ ಬಾಲ್ಗೆ ಮ್ಯಾನ್ ಆಫ್ ದಿ ಹೀರೋ ಆಗ್ತಾ ಇರೋದಿಲ್ಲ ಪ್ರಶಾಂತ್ ಪಿಳ್ಳೆ. ಎಂತ ಒಂದು ಅದ್ಭುತ ಸಿಕ್ಸರ್, ಡಿಸೈಡಿಂಗ್ ಬಾಲ್ ಅಲ್ಲಿ 2 ಬಾಲ್ ಡಾಟ್ ಆಗಿದ್ರು. ನಾನು ಹೊಡಿತೀನಿ ಅಂತ ಹೊಡೆದಿದ್ದು ಯಾರ್ಕರ್ ಅಂತ ಪಿಕ್ ಮಾಡಿ ಹೊಡಿತಾ ಇರೋದು ಪ್ರಶಾಂತ್ ಪಿಳ್ಳೆ. ನೋಡ್ಬೋದು ಅದಕ್ಕೆ ಆ ರೀತಿ ಸೆಲೆಬ್ರೇಷನ್ ಬರ್ತಾ ಇರೋದು. ಹಾಸನ್ ಡಗ್ಔಟ್ ಅವರು ಪ್ರಶಾಂತ್ ಪಿಳ್ಳೆನ ಎತ್ತುಕೊಂಡು ಕುಣಿಸ್ತಾ ಇದಾರಪ್ಪ. ಇದು ಅನ್ಬಿಲೀವಬಲ್, ಇದು ಮರೆಯಕ್ಕಾಗದ ಒಂದು ಇತಿಹಾಸ. ಇದು ಸೂಪರ್ ಓವರ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಇತಿಹಾಸ ಅಂತ ಹೇಳ್ಬೋದು ನಾವು. 1 ಬಾಲ್ಗೆ ಬೇಕಾಗಿರೋ 5 ರನ್ಗೆ 6 ಹೊಡಿಲೇಬೇಕು ಅಂತ ಹೇಳಿದಾಗ 6 ಹೊಡೆದು ವಿನ್ ಆಗ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ತಾಯಿ ಹಾಸನಾಂಬೆಯ ಕೃಪೆ ಇವರ ಮೇಲೆ ಇದೆ ಅಂತ ಹೇಳ್ಬೋದು ನಾವು. ಇದೊಂದು ಕ್ವಾಲಿಟಿ ಮ್ಯಾಚ್. ಇದು ಆ ಧೂಳ್ ಅಂತ ಹೇಳ್ಬೋದು, ಇದಕ್ಕೆ ಅದ್ಭುತ ಮ್ಯಾಚ್ ಅಂತ ಹೇಳ್ಬೋದು. ಇದಕ್ಕೆ ನಿಜವಾಗ್ಲು KSL ನ ಇತಿಹಾಸದಲ್ಲಿ, ರಾಜ್ಯ ಟೆನ್ನಿಸ್ ಕ್ರೀಡೆ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವಂತ ಒಂದು ಮ್ಯಾಚ್ ಆಗ್ಬೋದು ಇದಂತೂ. ಎಲ್ಲಾರು ಎತ್ಕೊಂಡು ಮುದ್ದಾಡ್ತಾ ಇರೋದಲ್ಲಿ ಪ್ರಶಾಂತ್ ಪಿಳ್ಳೆನ ಯಾವ ರೀತಿ ಎತ್ಕೊಂಡು ಮುದ್ದಾಡ್ತಾ ಇದಾರೆ ಅಂದ್ರೆ ನೋಡ್ಬೋದಲ್ಲಿ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದಾರೆ ಪ್ರಶಾಂತ್ ಪಿಳ್ಳೆ ಅವ್ರನ್ನ. ಪ್ರತಿಯೊಬ್ಬರು ನೋಡಿ, ಹಾಸನದಿಂದ ಭರತ್ ಕಿಚ್ಚ ಆಗಿರ್ಬೋದು, ನಜೀಬ್ ಅವರು ಆಗಿರೋದು, ಅರಕಲ್ಗೋಡಿಂದ ಹಾಸನದ ಮೂಲೆ ಅರಸೀಕೆರೆ ಹುಡುಗರು ಬಂದಿದ್ದಾರೆ, ಈ ಕಡೆ ಹಾಸನದ ಹುಡುಗರು ಬಂದಿದ್ದಾರೆ, ಒಳ ನರಸೀಪುರದವರು ಬಂದಿದ್ದಾರೆ, ಅರಕಲಗೋಡಿನವರು ಬಂದಿದ್ದಾರೆ. ಇನ್ನು ನೇರ ಪ್ರಸಾರದಲ್ಲಿ ಇಡೀ ಹಾಸನದ ಹುಡುಗರು ಕುತ್ಕೊಂಡು ಮ್ಯಾಚ್ ನೋಡ್ತಿರ್ತಾರೆ. ಈ ಕಡೆಯಿಂದ ಬೇಜಾರಾಗಿರೋದು ಯಾರು